ಎಲ್ಲರಿಗೂ ನಮಸ್ಕಾರ. ಜೆ.ಕೆ. ಅವರ ಪುಸ್ತಕ ಶಿಕ್ಷಣ ಮತ್ತು ಜೀವನ ಅಧ್ಯಯನಕ್ಕೆ ಎಲ್ಲರಿಗೂ ಸ್ವಾಗತ. ಈ ಪುಸ್ತಕದ 2ನೇ ಅಧ್ಯಾಯ ಬುದ್ಧಿಶಕ್ತಿ, ಅಧಿಕಾರ ಮತ್ತು ಭೌತಿಕ ಅನ್ನೋ ಒಂದು ಅಧ್ಯಾಯನ ನಾವು ಅಭ್ಯಾಸ ಮಾಡ್ತಾ ಇದ್ವಿ. ಈ ಒಂದು ವಿಚಾರಗಳ ಬಗ್ಗೆ ಈ ಒಂದು ವಿಷಯಗಳ ಬಗ್ಗೆ ಬುದ್ಧಿಶಕ್ತಿ, ಅಧಿಕಾರ ಮತ್ತು ಭೌತಿಕತೆ ಅವರ ಜೆ.ಕೆ. ಅವರ ಏನು ವಿಚಾರದ ಹರಿ ಏನಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ವಿ. ಬುದ್ಧಿಶಕ್ತಿ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳಿತಾ ಹಂಗೆ ಮುಂದುವರಿತಾ ಅಧಿಕಾರ ಮತ್ತು ಭೌತಿಕತೆ ಮುಂದಿನ ಅಧ್ಯಾಯಗಳಲ್ಲಿ ಹಂಗೆ ಕಂಟಿನ್ಯೂ ಆಗುತ್ತೆ. ಮುಂದಿನ ವಿಷಯಗಳಲ್ಲಿ ಅದು ಎಲ್ಲಿಗೆ ಹೋದವಾರ ಎಲ್ಲಿ ನಿಲ್ಲಿಸಿದ ಒಂದು ಪ್ಯಾರಾಗ್ರಾಫ್ ಹಿಂದೆಯಿಂದ ಕಂಟಿನ್ಯೂ ಮಾಡ್ತೀನಿ. ಭಯದ ಒಳಸುಳಿವನ್ನು ಹೊಂದಿರುವ ವಿಧೇಯತೆಯು ಒಂದು ಅಡ್ಡಿ. ಇವರು ವಿಧೇಯತೆ ಬಗ್ಗೆ ಹೇಳ್ತಾ ಇದ್ದಾರೆ. ವಿಧೇಯತೆ ಅಂತನ್ನೋದು ಯಾವುದರಿಂದ ಉಂಟಾಗತ್ತೆ ಅಂತಂದ್ರೆ, ವಿಧೇಯತೆ ಹಿಂದೆ ಏನಿರುತ್ತೆ ಅಂತ. ವಿಧೇಯತೆ ಹಿಂದೆ ಭಯ ಇರುತ್ತೆ. ವಿಧೇಯತೆ ಏನಕ್ಕೆ ಬರುತ್ತೆ ಅಂತಂದ್ರೆ ಅಲ್ಲಿ ಹಿಂದೆ ಯಾವುದೋ ಒಂದು ಅವ್ಯಕ್ತ ಭಯ ಇರುತ್ತೆ, ಅದು ವಿಧೇಯತೆಯ ರೂಪ ಪಡ್ಕೊಳ್ಳುತ್ತದೆ. ಆ ರೀತಿಯಲ್ಲಿ ಹೇಳ್ತಾ ಅದನ್ನ ಅನಲೈಸ್ ಮಾಡ್ತಾ ಇದ್ದಾರೆ. ಭಯದ ಒಳಸುಳಿವನ್ನು ಹೊಂದಿರುವ ವಿಧೇಯತೆಯು ಒಂದು ಅಡ್ಡಿ. ಆದರೆ ಈ ಸಂಗತಿಯನ್ನು ಕೇವಲ ಭೌತಿಕವಾಗಿ ಗುರುತಿಸುವುದರಿಂದ ಸಮಸ್ಯೆಯು ಪರಿಹಾರವಾಗುವುದಿಲ್ಲ. ಅಂದ್ರೆ ಅದರ ಒಳಸುಳಿವುಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು, ಅದರ ಸ್ವರೂಪಗಳನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಕೇವಲ ವಿಧೇಯತೆಯನ್ನ ಯಾವ ರೀತಿ ನಾವು ನೋಡ್ತೀವಿ ಅನ್ನೋದ್ರ ಮೇಲೆ ಅದು ಬಟ್ ಆದ್ರೆ ಅದು ಯಾವ ರೀತಿ ನೋಡ್ಬೇಕು ಅನ್ನೋದನ್ನ ಇವರಿಗೆ ಹೇಳ್ತಾ ಇದ್ದಾರೆ. ಅದ್ರ ಹಿಂದೆ ಭಯ ಅನ್ನೋದಿರುತ್ತೆ, ಆ ಮೂಲಕ ನೀವು ಅದನ್ನ ನೋಡಿದ್ರೆ, ಆ ಭಯನ ಹೋಗಲಾಡಿಸುವಂತ ಪ್ರಯತ್ನ ಮಾಡಿದ್ರೆ, ಅದ್ರ ಸ್ವರೂಪವನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಫಸ್ಟ್ ಆಗ್ಬೇಕು. ಅವಾಗ ಮಾತ್ರ ಅದು ಹೋಗಲಾಡಿಸೋದು ಸಾಧ್ಯ. ಆ ಪ್ರಯತ್ನ ಇಲ್ಲಿ ನಡೀತಾ ಇದೆ. ನಮ್ಮ ಸಮಗ್ರವಾದ ವ್ಯಕ್ತಿತ್ವದ ಆಳಗಳಿಂದ ಈ ಅಡ್ಡಿಗಳನ್ನು ಗುರುತಿಸಿದಾಗ ಈ ಅಡ್ಡಿಗಳನ್ನು ಗುರುತಿಸಿದಾಗ ಮಾತ್ರವೇ ಅವುಗಳಿಂದ ಬಿಡುಗಡೆ ಸಾಧ್ಯ. ಈ ಅಡ್ಡಿ ಅಂತಂದ್ರೆ ಏನು? ಆ ಭಯ ಆಗೋದಕ್ಕೆ ಏನ್ ಕಾರಣ? ನಮ್ಮಲ್ಲಿ ವಿಧೇಯತೆ ಇದೆ, ವಿಧೇಯತೆಯಿಂದ ಹಿಂದೆ ಭಯ ಇದೆ. ಆ ಭಯ ಉಂಟಾಗೋದಕ್ಕೆ ಏನ್ ಕಾರಣ? ಅದಕ್ಕೆ ಏನೋ ಒಂದಷ್ಟು ಅಡ್ಡಿ ಆತಂಕಗಳಿದೆ. ಆ ಅಡ್ಡಿ ಆತಂಕಗಳನ್ನ ಹೋಗಲಾಡಿಸ್ಕೊಂಡ್ರೆ ನಾವು ಭಯದಿಂದ ಮುಕ್ತರಾಗಬಲ್ಲೆವು ಅನ್ನುವಂಥದ್ದು ಒಂದು ಯೋಚನೆ. ಅದು ಸಾಧ್ಯ ಆಗೋದಕ್ಕೆ ನಾವು ಅದರ ಸ್ವರೂಪವನ್ನ, ಆ ಭಯದ ಸ್ವರೂಪವನ್ನು ಪೂರ್ಣವಾಗಿ ಅರಿಯೋ ಪ್ರಯತ್ನ ಮಾಡ್ತೀವಿ. ನೋಡಿ, ಆ ಅಡ್ಡಿಗಳನ್ನ, ಅದರ ಸ್ವರೂಪಗಳೇನಂದ್ರೆ ಆ ಅಡ್ಡಿಗಳು, ಅದನ್ನ ಗುರುತಿಸಿದಾಗ ಮಾತ್ರವೇ ಅವುಗಳಿಂದ ಬಿಡುಗಡೆಯೇ ಸಾಧ್ಯ. ಆಗ ಇನ್ನಷ್ಟು ಆಳವಾದ, ತೀವ್ರವಾದ ತಡೆಗೋಡೆಗಳು ಎದ್ದು ನಿಲ್ಲುವುದಿಲ್ಲ. ತಡೆಗೋಡೆಗಳನ್ನ ಬೆಳೆಸ್ತಾ ಹೋಗ್ತಾ ಇರೋದು, ನಲ್ಲಿ ಕಟ್ಟಿರುವಂತ ಗೋಡೆಗಳು, ಅದು ಪ್ರತಿ ಕ್ಷಣದಲ್ಲಿ ಅಡ್ಡಪಡ ವಿಧೇಯತೆಯ ಹಿಂದಿರುವ ಕಾರಣಗಳು, ಭಯದಿಂದ ಮುಕ್ತರಾಗೋದಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಆ ವಿಧೇಯತೆ ಅನ್ನೋದಕ್ಕೆ ಬೇರೆ ಆಗ ಇನ್ನಷ್ಟು ಆಳವಾದ, ತೀವ್ರವಾದ ತಡೆಗೋಡೆಗಳು ಎದ್ದು ನಿಲ್ಲುವುದು. ಇದನ್ನ ನಮ್ಮ ಪ್ರಯತ್ನದಿಂದ ಮಾತ್ರ ಸಾಧ್ಯ ಮಾಡೋದಕ್ಕೆ ಆಗುತ್ತೆ. ಸಂಪ್ರದಾಯದ ಕಪಿಮುಷ್ಟಿಗಳು ನಮ್ಮನ್ನು ಬಿಗಿ ಹಿಡಿಯುತ್ತದೆ. ನಮ್ಮ ಅಂತರಂಗದಲ್ಲಿ ಅಂತಂದ್ರೆ ನಮ್ಮಲ್ಲಿ ಇರುವಂತಹ ಒಂದು ನಂಬಿಕೆಗಳು, ಅಥವಾ ಅದರ ಇನ್ನೂ ಆಳಕ್ಕೆ ಹೋದಾಗ ಮೂಢನಂಬಿಕೆಗಳು, ಆತರ ಏನಾದ್ರೂ ಅದ್ರ ವಿಷಯದ ಬಗ್ಗೆ ಹೇಳ್ತಾರೆ. ಅಂತರಂಗ ಅಂತಂದ್ರೆ ಆ ವಿಷಯದ ಬಗ್ಗೆ ಏನಾದ್ರೂ ನಾವು ಅವಲಂಬಿತರಾದಾಗ, ಆ ನಂಬಿಕೆಗಳು ಅಥವಾ ಮೂಢನಂಬಿಕೆಗಳ ಬಗ್ಗೆ ಅವಲಂಬಿತರಾದಾಗ ನಮ್ಮನ್ನು ಮತ್ತಷ್ಟು ಬಿಗಿ ಹಿಡಿಯುತ್ತದೆ. ನಾವು ಯಾವ್ದಾರ ಒಂದು ಚೌಕಟ್ಟೊಳಗೆ ಇರುವಂತ ಪ್ರಯತ್ನನೇ ಮಾಡ್ತೀವಿ, ಆ ಮೂಢನಂಬಿಕೆಗಳಿಂದ ಹೊರಗಡೆ ಬರೋದಿಲ್ಲ. ಅಂದ್ರೆ ಭಯಗಳನ್ನ ಹೋಗಲಾಡಿಸ್ಬೇಕು ಅಂತಂದ್ರೆ ಎಲ್ಲದರಿಂದ ಅಂತ ಅನ್ನೋದು. ಕಟ್ಟುಪಾಡುಗಳಿಗೆ ಶರಣಾಗುವುದರಿಂದ ನಾವು 3ನೇ ದರ್ಜೆಯ ಅನುಕರಣಶೀಲರಾಗುತ್ತೇವೆ. ಇಲ್ಲಿ ಬರೀ ಅನುಕರಣೆ ಆಗುತ್ತೆ. ಕಟ್ಟುಪಾಡುಗಳಿಗೆ
ಕಟ್ಟುಪಾಡುಗಳಿಗೆ ಶರಣಾಗುವುದರಿಂದ ನಾವು ಮೂರನೆಯ ದರ್ಜೆ ಅನುಕರಣಶೀಲರಾಗುತ್ತೇವೆ. ಕ್ರೂರವಾದ ಸಮಾಜ ಯಂತ್ರದಲ್ಲಿ ಚಿಕ್ಕ ಪುಟ್ಟ ಮೊಳೆಯೋ ಅರವೋ ಆಗಿ ಜೀವನ ಕಳೆಯುತ್ತೆ. ನಾವು ಯೋಚಿಸುವ ವಿಚಾರಗಳು ಮುಖ್ಯವೇ ಹೊರತು ಬೇರೆ ಯಾರೋ ನಾವು ಯೋಚಿಸಲೆಂದು ಇಷ್ಟಪಡುವ ಸರಕುಗಳಲ್ಲ. ಅಂದ್ರೆ ನಾವು ಯಾವ ರೀತಿನಲ್ಲಿ ಯೋಚನೆ ಮಾಡಬೇಕು ಅನ್ನೋದು ಹೇಳ್ತೇವೆ. ಯಾರೋ ಯಾರಿಂದಲೋ ಯಾವ್ದೋ ಒಂದು ವಿಷಯ ಬಂತು ಅಥವಾ ಯಾರಿಗೋಸ್ಕರ ನಾವು ಯೋಚನೆ ಮಾಡ್ತೀವಿ, ಅವ್ರ ಸಮಸ್ಯೆಗಳನ್ನ ಪರಿಹಾರ ಮಾಡ್ತೀವಿ ಅಂತ ಅನ್ನೋದಲ್ಲ. ನಮ್ಮೊಳಗೇನೆ ಸಮಸ್ಯೆಗಳು ಹುಟ್ಟಬೇಕು, ನಮ್ಮೊಳಗೇನೆ ನಾವು ಅದಕ್ಕೆ ಪರಿಹಾರಗಳನ್ನ ಕಂಡು ಆ ರೀತಿ ಆಗ್ತದೆ. ಅದು ಒಂದು ಸೃಜನಶೀಲತೆಗೆ ನಾಂದಿ ಆಗತ್ತೆ. ಬೇರೆ ಯಾವ್ದೋ ಸಮಸ್ಯೆಯನ್ನ ಪರಿಹಾರ ಮಾಡೋದಲ್ಲ. ನಮ್ಮಲ್ಲೇ ಸಮಸ್ಯೆಗಳು ಹುಟ್ಟಿ ಅದನ್ನ ನಾವೇ ಪರಿಹಾರ ಮಾಡೋದಕ್ಕೆ ಸಾಧ್ಯ ಆದ್ರೆ ಬೇರೆ ಯಾವುದೇ ಸಮಸ್ಯೆಗಳು ನಮಗೆ ಸಮಸ್ಯೆಗಳಾಗೋದಿಲ್ಲ. ಅಂದ್ರೆ ನಾವು ಪೂರ್ಣವಾಗಿ ಅದನ್ನ ಅರಿಯೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆ ಯಾರೋ ನಾವು ಯೋಚಿಸಲೆಂದು ಇಷ್ಟಪಡುವ ಸರಕುಗಳನ್ನು ಸಂಪ್ರದಾಯಕ್ಕೆ ಅಂಟಿಕೊಂಡಾಗ ನಾವು ಅನ್ಯರ ಅಪೇಕ್ಷೆಗಳಿಗೆ ಅನುಗುಣವಾಗಿ ರೂಪಿತವಾದ ಕಾರ್ಬನ್ ಕಾಪಿಗಳಾಗುತ್ತೇವೆ. ಇನ್ನೊಬ್ಬರ ಆಲೋಚನೆ ನಮ್ಮ ಆಲೋಚನೆ ಅಂತ ಮಾಡ್ಕೊಂಡು ನಾವು ಅದನ್ನ ಆಲೋಚನೆ ಮಾಡ್ತೀವಿ, ನಾವು ಪರಿಹಾರಗಳನ್ನು ಕಂಡ್ಕೋತೀವಿ ಅನ್ನೋದಾದ್ರೆ ಅದು ಕೇವಲ ಕಾರ್ಬನ್ ಕಾಪಿಗಳಾಗ್ತದೆ. ಅದಕ್ಕೆ ಹೋಲಿಸ್ತಾ ಇದ್ದಾರೆ. ಅದು ನಮ್ಮಲ್ಲಿ ಆ ಒಂದು ಸೃಜನಶೀಲತೆ ಬೆಳವಣಿಗೆ ಆಗಿ ಅದೇ ನಮಗೆ ಒಂದು ಪರಿಹಾರ ಆಗ್ತದೆ. ಆ ಸೃಜನಶೀಲ ವ್ಯಕ್ತಿತ್ವ ಏನಿದೆಯೋ ಅದೇ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತಾ ಹೋಗುತ್ತೆ. ಸಮಸ್ಯೆ ಅಂತ ಅನ್ನೋದು ಏನು ಇಲ್ಲ ಅಲ್ಲಿ. ನಮ್ಗೆ ಎಲ್ಲದಕ್ಕೂ ಪರಿಹಾರ ಸಿಗೋದು ನಮ್ಮ ಸೃಜನಶೀಲ ಮನಸ್ಥಿತಿ ಒಂದೇನೆ. ಅಂದ್ರೆ ವೇಗದಿಂದ ಮುಕ್ತರಾಗೋದಕ್ಕೆ ಇವೆಲ್ಲ ಸಾಧ್ಯತೆಗಳು ಆ ಪ್ರಯತ್ನದಲ್ಲಿ ನಡಿಬೇಕು. ಅದಕ್ಕೆ ಇನ್ನೇನೋ ಬೇರೆ ಏನೋ ಫಾಲೋ ಮಾಡಾಗಿಲ್ಲ, ಎಲ್ಲ ನಮ್ಮೊಳಗೇನೆ ಇದೆ. ಅದನ್ನ ನಾವು ಮುಕ್ತವಾಗಿ ಆಲೋಚನೆ ಮಾಡೋದನ್ನ ಮುಕ್ತವಾಗಿ ತೆರೆದಿಡುವಂತ ಪ್ರಯತ್ನ ಮಾಡಬೇಕು. ಹೀಗೆ ಕಾರ್ಬನ್ ಕಾಪಿಗಳಾಗಿ ಯಾರದ್ದೋ ಪಗಡೆಯಾಟದ ದಾಳಗಳಾಗುವ ಕ್ರಿಯೆಯು ಭಯವನ್ನು ಹುಟ್ಟಿಸುತ್ತದೆ. ಮತ್ತು ಆ ಭಯವು ನೋಡಿ, ಭಯ ಎಲ್ಲುಟ್ಟತ್ತೆ ಅಂತ ಹೇಳ್ತಿದ್ದಾರೆ. ಕಾರ್ಬನ್ ಕಾಪಿಗಳಾಗಿ ಯಾರದ್ದೋ ಪಗಡೆಯಾಟದ ದಾಳವಾಗುವ ಕ್ರಿಯೆಯು ಭಯವನ್ನು ಹುಟ್ಟಿಸುತ್ತದೆ. ಅಂದ್ರೆ ಇಲ್ಲಿ ಮತ್ತೆ ನಮ್ಗೆ ಏನಾಗುತ್ತೆ ಅಂದ್ರೆ ಆ ಸೃಜನಶೀಲ ಸ್ಥಿತಿ ಅಂತ ಅನ್ನೋದು ಇಲ್ಲಿ ಬೆಳವಣಿಗೆ ಆಗಿರೋದಿಲ್ಲ. ಯಾರದ್ದೋ ಒಂದು ಮನಸ್ಥಿತಿಯನ್ನ ನಮ್ಮ ಮನಸ್ಥಿತಿ ಮಾಡ್ಕೊಳ್ಳುವಂತ ಪ್ರಯತ್ನ ಆಗುತ್ತೆ. ಅದನ್ನ ಒಂದು ಕಾರ್ಬನ್ ಕಾಪಿ ಅನ್ನೋ ರೀತಿ ನಾನು ಹೇಳ್ತಾ ಇದ್ದೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಸಂಪೂರ್ಣವಾದಂತ ಒಂದು ಸೃಜನಶೀಲತೆ ವ್ಯಕ್ತಿತ್ವ ಅರಳೋದಿಲ್ಲ. ಯಾವಾಗ ಅದಿರೋದಿಲ್ವೋ ನಮ್ಮಲ್ಲಿ ಭಯ ಅಂತ ಹಾಗೆ ಇದೆ. ಆ ಭಯವು ಸೃಜನಶೀಲತೆ ಚಿಂತನೆಯನ್ನು ನುಚ್ಚುನೂರು ಮಾಡುತ್ತದೆ. ಆ ಭಯದಿಂದ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಭಯ ಹೆಚ್ಚಾಗ್ತಾ ನಮ್ಮನ್ನ ಸೃಜನಶೀಲತೆಯನ್ನ ಎಲ್ಲ ಕಬರಿಗೆ ಹೋಗ್ಬೋದು. ಅದನ್ನ ಅರಳೋದಕ್ಕೆ ಬಿಡೋದೇ ಇಲ್ಲ ಅನ್ನೋದು. ಅದು ಎರಡನ್ನೂ ಒಂಥರ ಭಯ ಹೋಗಿಸ್ಕೋಬೇಕು, ಸೃಜನಶೀಲತೆ ಅರಳೋ ಹಾಗೆ ಮಾಡುದು. ಅದೆರಡನ್ನು ಒಂದು ಕಾಯಿನ ನಾಣ್ಯದ ಎರಡು ಮುಖಗಳು ಸೈಮಲ್ಟೇನಿಯಸ್ ಆಗಾಗಬೇಕಾಗಿದೆ. ಫಸ್ಟ್ ನಾವು ಒಂದ್ ಮಾಡ್ತೀವಿ, ಆಮೇಲೆ ಇನ್ನೊಂದು ಮಾಡ್ಕೋತೀವಿ, ಆಗೋದಿಲ್ಲ. ಭಯನೂ ಹೋಗ್ಬೇಕು, ಸೃಜನಶೀಲತೆನೂ ನಮ್ಮ ಮನಸ್ಸಲ್ಲಿ ಅರಳಬೇಕು. ಭಯದಿಂದ ಮನಸ್ಸು ಮತ್ತು ಹೃದಯಗಳಿಗೆ ಮಂಕು ಕವಿಯುತ್ತದೆ. ಆಗ ನಾವು ಜೀವನದ ಸಮಗ್ರ ಅರ್ಥವನ್ನು ಗ್ರಹಿಸುವುದು. ನಮ್ಮದೇ ನೋವುಗಳಿಗೆ, ಪಕ್ಷಿಗಳ ಹಾರಾಟಕ್ಕೆ, ಅನ್ಯರ ಮುಖದ ಮೇಲೆ ಮಿಂಚಿ ಮಾಯವಾಗುವ ಮಂದಹಾಸ, ದೀರ್ಘ ಶ್ವಾಸಗಳಿಗೆ ನಾವು ಕುರುಡಾಗುತ್ತೇವೆ. ಯಾವುದೇ ಒಂದು ಸೃಜನಶೀಲ ಆಕ್ಟಿವಿಟಿಗಳು ಅಂತ ಏನಿದೆಯೋ ಅದೆಲ್ಲ ಅದು ಯಾವ್ದು ನಮ್ಮ ಕಣ್ಣಿಗೆ ಕಾಣೋ ರೀತಿಯಲ್ಲಿ ಕಾಣೋದಿಲ್ಲ, ಅದಕ್ಕೆಲ್ಲ ನಾವು ಕುರುಡರಾಗ್ತೇವೆ. ಆ ಮನಸ್ಥಿತಿ ಇಲ್ಲ ಅಂದ್ರೆ ಅದು ಕಾಣೋದೇ ಇಲ್ಲ. ಒಬ್ಬೊಬ್ಬರ ನೋಟ ಒಂದೊಂದು ರೀತಿನಲ್ಲಿ ಇರುತ್ತೆ. ಅದು ಎಲ್ಲದರಿಂದ ಈ ನಕಾರಾತ್ಮಕ ಸ್ವಭಾವಗಳಿಂದ ಮುಕ್ತರಾದಂತಹ ಆದಾಗ ನೋಡುವಂತ ನೋಟನೆ ಬೇರೆತನ. ಅದು ನಿಜವಾದ ಸೃಜನಶೀಲ ಸ್ಥಿತಿ. ಅದರಿಂದ ಮುಕ್ತರಾಗಿಲ್ಲ ಅಂತಂದ್ರೆ ನಮ್ಮಲ್ಲಿ ಆ ಸ್ಥಿತಿ ಅನ್ನೋದು ನಮ್ಮಲ್ಲಿ ಒಡಗೂಡೋದೇ ಇಲ್ಲ, ನಮ್ಗದ್ ಕಾಣೋದೇ ಇಲ್ಲ. ಸೃಜನಶೀಲ ಸ್ಥಿತಿ ಅಂತಂದ್ರೆ ನಾವು ಇರೋ ಜಾಗದಲ್ಲೇ ಹೊಸದಾಗಿ ಏನೋ ಅಂತ ನೋಡೋದು. ದಿನ ನಾವಿಲ್ಲಿ ಕೂತ್ಕೋತೀವಿ, ಮಾತಾಡ್ತಾ ಇರ್ತೀವಿ, ಇಲ್ಲಿ ಎದುರುಗಡೆ ನೋಡ್ತಾ ಇರ್ತೀವಿ, ದಿನ ನೋಡ್ತಾ ಇದ್ದೀನಿ, ಏನೋ ನೋಡ್ತಾ ಇದ್ದೀನಿ, ಟ್ಯೂಬ್ಲೈಟ್ ನೋಡ್ತಾ ಇದ್ದೀನಿ, ಫ್ಯಾನ್ ನೋಡ್ತಾ ಇದ್ದೀನಿ. ಆದ್ರೆ ನನ್ನ ಯೋಚನೆಗಳು ಬೇರೆ ಬೇರೆ ಹೊಸ ರೀತಿಯಲ್ಲಿ ಅದನ್ನ ಸೃಜನಶೀಲ ಸ್ಥಿತಿ ಅಂತ. ಸೃಜನಶೀಲ ಸ್ಥಿತಿ ನಮ್ಮಲ್ಲಿ ಇಲ್ಲ ಅಂದ್ರೆ ನಮಗ್ ದಿನ ಗಡಿಯಾರನೇ ಕಾಣುತ್ತೆ, ದಿನ ಟ್ಯೂಬ್ಲೈಟೇ ಕಾಣುತ್ತೆ, ದಿನ ಫೋಟೋನೇ ಕಾಣುತ್ತೆ. ಏನ್ ದಿನ ಅದನ್ನ ನೋಡೋದು ಅಂತ. ಅದಕ್ಕೆ ಯಾವುದೇ ವಿಚಾರವಾಗಿ ಕೆಲವರು ಹೇಳ್ತಾರಲ್ಲ, ಇದು ಏನ್ ದಿನ ಅದೇ ಲೈಫ್ ಸ್ಟೈಲು, ದಿನ ಬೋರ್ ಹಿಡಿಯುತ್ತಲ್ಲ ಲೈಫ್. ಯಾಕೆ ಅಂದ್ರೆ ಅವರ ದೃಷ್ಟಿ ಮುಕ್ತವಾಗಿಲ್ಲ, ಮತ್ತೆ ಹೊಸತನ ಇಲ್ಲ, ಅದರಲ್ಲಿ ಸೃಜನಶೀಲತೆ ಇಲ್ಲ.
ಅದು ಯಾವಾಗ ಅವರಲ್ಲಿ ಅದು ಇಲ್ಲದೇ ಇರೋದ ಕಾರಣ ಏನಂದ್ರೆ ಅವರಲ್ಲಿ ಇರುವಂತ ನಕಾರಾತ್ಮಕ ಸ್ವಭಾವ. ಈಗ ಅವರನ್ನು ಪ್ರಯತ್ನ ಮಾಡ್ಬೋದು, ಸೃಜನಶೀಲತೆಯನ್ನ ಬೆಳೆಸ್ಕೊಳ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಅವರಲ್ಲಿರೋ ನಕಾರಾತ್ಮಕ ಸ್ವಭಾವಗಳಿಂದೆಲ್ಲ ಅದನ್ನ ಇದು ಮಾಡಿಸ್ಬೇಕು. ಅದ್ರಲ್ಲಿ ಹೇಳ್ತಿರೋದು ಭಯ, ಮೊದಲ ಒಂದು ಇದು ಭಯ. ಆ ಭಯ ಅಂತ ಅನ್ನೋದು ಜೀವನದಲ್ಲಿ ಹೋಗ್ಬೇಕು. ಹೆದರ್ಕೊಳ್ಳೋದು ಅದನ್ನೇ ಬಿಡ್ಬೇಕು. ಈಗ ಚಿಕ್ಕ ಮಕ್ಕಳಿಗೆ ಎಲ್ಲಾ ಕಂಡ್ರೆ ಭಯ ಇರುತ್ತೆ, ದೊಡ್ಡವ್ರನ್ನ ಕಂಡ್ರೆ ಭಯ ಇರುತ್ತೆ. ಆ ದೊಡ್ಡವ್ರಾಗ್ತಾ ಆಗ್ತಾ ಆಗ್ತಾ ಹೆಂಗ್ ಭಯ ಹೋಗುತ್ತೆ, ಅಪ್ಪ ಅಮ್ಮನ ಕಂಡ್ರೆ ಭಯ ಇರುತ್ತೆ. ಅಪ್ಪ ಹೊಡಿತಾರೆ, ಅಮ್ಮ ಹೊಡಿತಾರೆ, ನಾನು ಓದ್ಬೇಕು ಕುತ್ಕೊಂಡು. ಬಟ್ ದೊಡ್ಡವ್ರಾಗ್ತಾ ಆಗ್ತಾ ಹೆಂಗ್ ಭಯ ಹೋಗುತ್ತೆ, ಅವರು ಅಪ್ಪ ಅಮ್ಮನ ಸ್ವರೂಪನ ಪೂರ್ತಿ ಅರ್ಥ ಮಾಡ್ಕೊತಾರೆ, ಅವಾಗ ಭಯ ದೊಡ್ಡ ಹೋಗ್ತದೆ. ಅದೇ ತರ ಎಲ್ಲಾ ವಿಚಾರದಲ್ಲೂ ವಸ್ತುರಲ್ಲಿ ಭಯ ಆಗ್ಬೋದು. ಯಾವ್ದೋ ಒಂದು ಎಲೆಕ್ಟ್ರಾನಿಕ್ ಗೂಡ್ಸ್ ನಾವು ಆಪರೇಟ್ ಮಾಡಕ್ಕೆ ಅಂತ ನಿಂತ್ಕೊಂಡಾಗ ನಮ್ಗೆ ಏನು ಗೊತ್ತಿಲ್ಲ, ಭಯ ಆಗುತ್ತೆ. ಮೊಬೈಲ್ ಅಲ್ಲಿ ಯಾವ್ದಾದ್ರು ಹೊಸದಾಗಿ ಒಂದು ಆಪ್ ಓಪನ್ ಮಾಡಿದಾಗ ನಮ್ಗೇನು ಗೊತ್ತಿಲ್ಲ, ಅದ್ರ ಏನಾದ್ರು ಸ್ವಲ್ಪ ಮನಿ ಓರಿಯೆಂಟೆಡ್ ಆದ್ರೆ ಅಯ್ಯೋ ನಾನು ದುಡ್ಡು ಕಳ್ಕೊಂಡ್ರೆ ಏನಪ್ಪ ಮಾಡೋದು ಅನ್ನೋದು ಭಯ ಆಗುತ್ತೆ. ಬಟ್ ಸ್ವಲ್ಪ ದಿನ ಅದ್ರ ಸ್ವಲ್ಪ ನೀಟಾಗಿ ನಾವು ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನ ಹ್ಯಾಂಡಲ್ ಮಾಡೋದು ನಮ್ಗೆ ಗೊತ್ತಾದ್ಮೇಲೆ ಭಯ ಅನ್ನೋದು ಹೋಗುತ್ತೆ. ಅದು ನಮ್ಗೆ ಹೆಂಗ್ ಬೇಕೋ ಅದನ್ನ ನಾವು ನೀಟಾಗಿ ಹ್ಯಾಂಡಲ್ ಮಾಡೋದು. ಇಷ್ಟೇ ವ್ಯತ್ಯಾಸ. ನಾವು ಏನು ತಿಳಿದಿದ್ದಾಗ ನಮ್ಮಲ್ಲಿ ಭಯ ಇರುತ್ತೆ, ಅದ್ರ ಬಗ್ಗೆ ಪೂರ್ಣ ವಿಚಾರಗಳನ್ನು ತಿಳಿದಾಗ ನಮಗೆ ಭಯ ಅಂತ ಬರುತ್ತೆ. ಈಗ ಒಂದು ಮದುವೆ ಆಗೋದಕ್ಕಿಂತ ಮುಂಚೆ ಹೆಣ್ಮಕ್ಳು ಗಂಡಿದ್ರೆ ಹಿಂಗೆ ಎದುರ್ಕೊತಾರೆ, ಅದಾದ್ಮೇಲೆ ಹಿಂಗೆ ಭಯ ಅನ್ನೋದೇ ಹೊಟ್ಟೋಗ್ಬಿಡುತ್ತೆ. ಗಂಡನ ಸ್ವರೂಪವನ್ನ ಪೂರ್ತಿ ಅರಿತಾರೆ ಅವಾಗ ಮದುವೆ ಆದ್ಮೇಲೆ. ಅಂದ್ರೆ ಈ ತರ ಒಂದು ಒಂದು ಸ್ವರೂಪವನ್ನ ಪೂರ್ಣವಾಗಿ ಅರಿಯೋದು. ಅದಕ್ಕೆ ಬೇಕಾಗಿರುವಂತ ಮುಕ್ತವಾದಂತ ಮನಸ್ಥಿತಿನ ಎಲ್ಲಾ ವಿಚಾರದಲ್ಲೂ ನಾವು ಅದನ್ನ ಅಳವಡಿಸ್ಕೋಬೇಕು. ಇದು ನಡೀತಾ ಇದೆ, ಪ್ರಪಂಚದಲ್ಲಿ ನಡೀತಾ ಇದೆ. ಬಟ್ ಆದ್ರೆ ಇದು ಸ್ವಾರ್ಥಪರ ಚಿಂತನೆ ಆಗ್ತಾ ಇದೆ. ಅವ್ರು ಬೇಕಾಗಿರುವಂತ ವಿಷಯಗಳ ಬಗ್ಗೆ ಮಾತ್ರ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋದು, ಬೇಡದಿದ್ದನ್ನ ಬಿಡುವಂತ. ಆ ತರ ಆಗಿ ಅವರ ಸೃಜನಶೀಲತೆ ಅಂತ ಅನ್ನೋದು ತುಂಬಾ ನ್ಯಾರೋ ಆಗಿದೆ. ಯಾವ್ದೋ ಕೆಲವು ವಿಷಯಗಳಲ್ಲಿ, ಈಗ ಯಾವ್ದೋ ಒಂದು ವಿಷಯದಲ್ಲಿ ಅವ್ರು ಎಕ್ಸ್ಪರ್ಟ್ ಆಗಿರ್ತಾರೆ, ಅವ್ರು ಮೀರಿಸಿ ಇನ್ನೋರಿಲ್ಲ, ಅಂದ್ರೆ ಒಂದು ಪ್ರೊಫೆಷನ್ ಅಲ್ಲೇ ಇರ್ಬೋದು, ಆ ತರ ಇರ್ಬೋದು. ಅದೊಂದೇ ವಿಚಾರದಲ್ಲಿ ಅವರು ಬೆಳವಣಿಗೆ ಕಂಡಿರ್ತಾರೆ, ಅದೊಂದರಲ್ಲಿ ಅವರ ಸೃಜನಶೀಲತೆ ಬೆಳೆಸ್ಕೊಂಡಿರ್ತಾರೆ ಅವರು. ಆದ್ರೆ ಮಿಕ್ಕಿದ ಎಲ್ಲ ಆಯಾಮಗಳನ್ನು ಅವರು ಟಚ್ ಮಾಡಿರ್ತಾರೆ. ಆದ್ರಿಂದ ಆ ವಿಚಾರ ಕಂಡ್ರೆ ಭಯ. ಈಗ ಒಬ್ಬ ಸೈಂಟಿಸ್ಟ್, ಒಬ್ಬ ರಾಕೆಟ್ ಮ್ಯಾನುಫ್ಯಾಕ್ಚರರ್, ಅವ್ರಿಗೆ ಅದು ತುಂಬಾ ಸಿಂಪಲ್. ಸ್ಪೇಸ್ಗೆ ರಾಕೆಟ್ ಹಾರಿಸೋದು ತುಂಬಾ ಈಸಿ. ಆದ್ರೆ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಬೇಕು ಅಂತ ಅಯ್ಯೋ ಫೌಂಡೇಶನ್ ಹಿಂಗಿರುತ್ತೆ, ಬಿದೋಗ್ಬಿಟ್ರೆ ನನಗೇನಪ್ಪ. ಯಾಕೆಂದ್ರೆ ಅವರು ಆಯಾಮದಲ್ಲಿ ಅವರು ಸ್ಟಡಿ ಮಾಡಿಲ್ಲ, ಅವರು ಮುಕ್ತವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದ್ರಲ್ಲಿ ಏನಿರುತ್ತೆ ಪ್ರಪಂಚದಲ್ಲಿ, ನಮ್ಮ ಜೀವನದಲ್ಲಿ ನೂರಾರು ಆಯಾಮಗಳಿದೆ. ಎಲ್ಲವನ್ನೂ ನಾವು ಒಂದೇ ರೀತಿಯಿಂದ ನೋಡೋದು ಕಲ್ತರೆ ಮಾತ್ರ ಅವಾಗ ನಾವು ಸೃಜನಶೀಲತೆ ಬೆಳೆಸ್ಕೊಳ್ಳೋದು. ಮತ್ತೆ ಆ ವಿಚಾರದಲ್ಲಿ ನಮ್ಗಿರುವಂತ ಭಯ ಕಮ್ಮಿ ಆಗ್ತಾವ. ಅದು ಕಮ್ಮಿ ಆಗೋದ್ರ ಪರಿಣಾಮನೇ ನಮ್ಮಲ್ಲಿ ಆ ಬೆಳವಣಿಗೆ ಆಗುವಂತ. ಪ್ರಜ್ಞಾಪೂರ್ವಕವಾದ, ಅಂತೆಯೇ ಪ್ರಜ್ಞೆಯನ್ನು ಮೀರಿದ ಭಯಗಳಿಗೆ ಅನೇಕ ಕಾರಣಗಳಿವೆ. ಅವೆಲ್ಲದರಿಂದಲೂ ಬಿಡುಗಡೆ ಪಡೆಯಲು ಸದಾ ಸರ್ವದಾ ಕಟ್ಟೆಚ್ಚರದಿಂದ ಇರುವುದು ಅತ್ಯಗತ್ಯ. ಎಚ್ಚರದಿಂದಿರೋದು ಅಂದ್ರೆ ವರ್ತಮಾನದಲ್ಲಿರೋದು. ಭಯ ಹೋಗೋದಕ್ಕೆ ನಮ್ಗೆ ಒಂದು ಸಿಂಪಲ್ ಟೆಕ್ನಿಕ್ ಏನಪ್ಪಾ ಅಂತಂದ್ರೆ ನಾವು ಸದಾ ಎಚ್ಚರಿಕೆಯಿಂದಿರೋದು. ಎಚ್ಚರಿಕೆಯಿಂದಿರೋದು ಅಂದ್ರೆ ವರ್ತಮಾನದಲ್ಲಿರೋದು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾವತ್ತು ಭೂತಕಾಲದ ಒಂದು ಭಯಗಳಿರ್ಬಾರ್ದು, ಭವಿಷ್ಯದ ಆತಂಕಗಳಿರ್ಬಾರ್ದು. ಅದೆರಡು ಯಾವ್ದನ್ನು ಇರಬಾರ್ದು. ಅದಿಲ್ಲದಾಗ ಮಾತ್ರ ನಾವು ವರ್ತಮಾನದಲ್ಲಿ ಇರೋದಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ನಾವು ಪ್ರಯತ್ನ ಪಡ್ತಿದ್ರು, ಈಗ ವರ್ತಮಾನದಲ್ಲಿ ಇರ್ಬೇಕು ಅಂತ ಅವ್ರು ಹೇಳ್ತಾರೆ ಅಂತ ನಾವು ಪ್ರಯತ್ನ ಮಾಡೋ ಅದು ಅಷ್ಟು ಸುಲಭ ಅಲ್ಲ. ವರ್ತಮಾನದಲ್ಲಿ ಇರೋದನ್ನ ಪ್ರಯತ್ನ ಮಾಡ್ಬೇಕು ಅಂದ್ರೆ ನಾವು ಫಸ್ಟ್ ಭೂತ ಭವಿಷ್ಯಗಳಲ್ಲಿ ಇರುವಂತ ಭಯ ಆತಂಕಗಳನ್ನ ಬಿಡೋದು ಕಲಿ. ಅದು ಬಿಡೋದಕ್ಕೆ ಸಾಧ್ಯ ಆದ್ರೆ ಮಾತ್ರ ವರ್ತಮಾನದಲ್ಲಿ ಇರೋದಕ್ಕೆ. ಈಗ ಧ್ಯಾನ ಮಾಡ್ಬೇಕು ಅಂದ್ರೆ ವರ್ತಮಾನದಲ್ಲಿ ಇರ್ಬೇಕು. ಎಲ್ಲಾರು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಆದ್ರೆ ಪ್ರಯತ್ನ ಪಟ್ಟಾಗ ಎಲ್ಲಿ ಫೇಲ್ಯೂರ್ ಆಗ್ತಾರೆ ಅಂದ್ರೆ ಅವರು ಮತ್ತೆ ತಕ್ಷಣ ಇಮಿಡಿಯೇಟ್ ಆಗಿ ನಿನ್ನೆಗೆ ಯೋಚನೆಗೆ ಹೋಗ್ತಾರೆ, ನಾಳೆ ಏನಪ್ಪಾ ಅಂತ ನಾವು ಬೈಕ್ ಹೋಗ್ತಾರೆ. ಅವ್ರಿಗೆ ಎಷ್ಟು ಮನಸ್ಸನ್ನ ಒಂದೇ ಕಡೆ ಧ್ಯಾನದಲ್ಲಿ ಅವರು ಸಫಲತೆ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅವಾಗ ಅವ್ರ ವರ್ತಮಾನದಲ್ಲಿ ಬೇರೆ ಯಾವುದೋ ಕ್ರಿಯೆಗಳಲ್ಲಿ ಭಯವನ್ನು ನಿವಾರಿಸಲು ಶಿಸ್ತಿನಿಂದ ಸಾಧ್ಯ. ಇದು ಇನ್ನೊಂದು ಮೆಥಡ್. ಶಿಸ್ತಿನಿಂದ ಜೀವನ ನಡೆಸೋದ್ರಿಂದ ಭಯ ನಿವಾರಣೆ ಆಗೋದಿಲ್ಲ ಅನ್ನೋದು. ಬೇರೆ ಯಾವುದೋ ಕ್ರಿಯೆಯಲ್ಲಿ ತೊಡಗಿಕೊಂಡು ಅದನ್ನು ಕಳೆದುಕೊಳ್ಳಲು ಆಗುವುದಿಲ್ಲ. ಅಂದ್ರೆ ಈಗ ನಾನು ಯಾವುದೋ ಒಂದು ವಿಚಾರದ ಬಗ್ಗೆ ನನಗೆ ಭಯ ಆಗುತ್ತೆ, ಅದು ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ.
ಅದನ್ನ ಅದ್ರ ಸಂಬಂಧಪಟ್ಟ ನಾನು ಅದ್ರ ಕಡೆ ತಿರುಗೇ ನೋಡಲ್ಲ. ನನ್ನ ಮನಸ್ಥಿತಿ ನಾನು ಬೇರೆ ಕಡೆ ತಿರುಗಿಸ್ಕೊಂಡ್ಬಿಡ್ತೀನಿ ಅನ್ನೋ ರೀತಿಯಿಂದಲೂ ಭಯನ ಹೋಗ್ಲಾಡ್ಸೋದಕ್ಕಾಗೋದಿಲ್ಲ. ಮತ್ತೆ ಆ ವಿಷಯ ಬಂದಾಗ ಭಯ ಅಂತಾನೆ ಇರುತ್ತೆ ಅಂದ್ರೆ ಆ ಭಯದ ಮನಸ್ಥಿತಿ ಅವರಲ್ಲಿ ಇದ್ದೇ ಇರುತ್ತೆ. ಭಯನ ಆ ವಿಚಾರವಾಗಿ ಭಯ ಅಂತ ಅಂದ್ಬಿಟ್ಟು ಅವರು ಈಗ ಏರೋಪ್ಲೇನ್ ಅಲ್ಲಿ ಹೋಗೋದಕ್ಕೆ ಕೆಲವ್ರಿಗೆ ಭಯ. ನಾನು ಏರೋಪ್ಲೇನ್ ಅಲ್ಲಿ ಹೋಗಲ್ಲಪ್ಪ ಅಷ್ಟೇ, ನಾನು ಧೈರ್ಯವಾಗಿದ್ದೀನಿ ತಂದ್ಕೊಳ್ಳೋ ಆಗಿಲ್ಲ. ಆದ್ರೆ ಏರೋಪ್ಲೇನ್ ಅಲ್ಲಿ ಹೋಗೋ ಭಯ ನೀವು ಹೋಗಿಸ್ಕೊಳ್ಳೇಬೇಕು. ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ನೀವು ಮಾಡ್ಬೇಕು. ಒಂದ್ 4 ಸಲ ಹೋಗ್ಬೇಕು, ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬೇಕು ಅಟ್ಲೀಸ್ಟ್. ಅದು ಅವಾಗ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ಎಷ್ಟು ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಅವಾಗ ದಿನಕ್ಕೆ ನೂರಾರು ಸಾವಿರ ಲಕ್ಷಾಂತರ ಫ್ಲೈಟ್ಗಳು ಹೋಗ್ತಾ ಇದೆ. ಅದರಲ್ಲಿ ಇಷ್ಟೆಲ್ಲ ಟೆಕ್ನಿಕಲ್ ಇಂಪ್ರೂವ್ ಆಗಿರೋ ಸಾಧಾರಣವಾಗಿ ಭಯ ಅಂತ ನೋಡಿ. ಈಗ ಪೈಲಟ್ಗಳು ಇನ್ನೆಂಗ್ ಓಡಿಸೋದಕ್ಕೆ ಸಾಧ್ಯ? ಅವರಲ್ಲಿ ಭಯ ಹೋದ್ರೆ ತಾನೇ ಏರೋಪ್ಲೇನ್ ಓಡಿಸೋದಕ್ಕೆ ಸಾಧ್ಯ. ಅವರಲ್ಲಿ ಆತರ ಒಂದು ಮುಖ್ಯವಾದ ಒಂದು ಮನಸ್ಸಿನಿಂದ ಅವರದನ್ನ ಎಲ್ಲ ಸ್ಟಡಿ ಮಾಡಿರ್ತಾರೆ ಅವರು. ಅವಾಗ ಪೈಲಟ್ ಜಾಗದಲ್ಲಿ ಕೂತ್ಕೊಳ್ಳೋದಕ್ಕೆ ಅವ್ರು ಎಲಿಜಿಬಿಲಿಟಿ ಸಿಗುತ್ತೆ. ಅದಕ್ಕೆ ಟ್ರೈನಿಂಗ್ ಆಗಿರುತ್ತೆ, ಅದು ಬೇರೆ ವಿಷಯ. ಕಾಮನ್ ಮ್ಯಾನ್ ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕು, ಭಯವನ್ನು ಹೋಗಿಸ್ಬೇಕು. ಅಂದ್ರೆ ಯಾವುದೇ ಕ್ರಿಯೆಯಲ್ಲಿ ಬೇರೆ ಯಾವುದೋ ಕ್ರಿಯೆಯಲ್ಲಿ ತೊಡಗಿಕೊಂಡು ಅದನ್ನು ಕಳೆದುಕೊಳ್ಳಲು ಆಗುವುದಿಲ್ಲ. ಅಷ್ಟೇಕೆ ಇಚ್ಛಾಶಕ್ತಿಯಿಂದ ನಿರ್ದೇಶಿತವಾಗಿರುವ ಯಾವುದೇ ಹುನ್ನಾರವು ಭಯದಿಂದ ಬಿಡುಗಡೆ ನೀಡಲಾರದು. ಎಲ್ಲಕ್ಕಿಂತ ಮೊದಲು ಭಯದ ಕಾರಣಗಳನ್ನು ಹುಡುಕಬೇಕು, ತಿಳಿಯಬೇಕು. ಅದಕ್ಕೆ ಅಪಾರವಾದ ತಾಳ್ಮೆ ಬೇಕು. ನೋಡಿ, ಅದಕ್ಕೆ ಕಾರಣ ಹುಡುಕ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬೇಕಾಗಿರುವಂತದ್ದು ಒಂದು ಸಹನೆಯನ್ನ ನಾವು ಬೆಳೆಸ್ಕೋಬೇಕು. ಅಂದ್ರೆ ಯಾವುದೇ ವಿಚಾರವಾಗಾದ್ರೂ ಒಂದು ಏನೋ ಒಂದು R&D ಟೈಪ್, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ ಮಾಡ್ಲೇಬೇಕು. ಈಗ R&D ಅನ್ನೋದು ಸಪರೇಟ್ ಡಿಪಾರ್ಟ್ಮೆಂಟ್, ಅದು ನಮ್ಗಲ್ಲಪ್ಪ, ಅದು ಚೆನ್ನಾಗಿ ಓದಿರೋರಿಗೆ ಅಲ್ಲ. ಜೀವನದಲ್ಲಿ ಎಲ್ಲಾ ವಿಚಾರಗಳನ್ನು, ಎಲ್ಲಾ ಪದಗಳನ್ನ ನೀವು R&D ಮಾಡ್ಬೇಕು. ಅವಾಗ ಮಾತ್ರ ಅದನ್ನ ಅದ್ರ ಒಳಗಡೆ ಚೆನ್ನಾಗಿ ಅರ್ಥ ಅದನ್ನ ಇದು ಮಾಡಕ್ಕಾಗುತ್ತೆ. ಭಯ, ಅಸೂಯೆ, ದ್ವೇಷ ಇವೆಲ್ಲ ನಕಾರಾತ್ಮಕ ಪದ. ರಾಗದ್ವೇಷಗಳು ಅಂತ ಹೇಳ್ತಾರೆ, ಇಷ್ಟ ನಷ್ಟಗಳು. ಆದ್ರೆ ಆ ಎಲ್ಲಾ ಪದಗಳನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡುತ್ತೆ ನಮ್ಮ ಒಂದು ಸತತ ಯೋಚನಾ ಲಹರಿಯಿಂದ. ಅವಾಗ ಅದ್ರ ಅರ್ಥ ಸರಿಯಾಗಿ ಅರ್ಥ ಆಗಿ ನಾವು ಏನೇನು ಯಾವ ರೀತಿ ಅದನ್ನ ಅದು ಸ್ವರೂಪವನ್ನ ತಿಳ್ಕೊಂಡು ಅದನ್ನ ನಾವು ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಯಾವುದರ ಬಗ್ಗೆಯೂ ಯಾವುದೇ ರೀತಿಯ ನ್ಯಾಯ ನಿರ್ಣಯ ನೀಡದ ಎಚ್ಚರದ ಸ್ಥಿತಿ ಬೇಕು. ನೋಡಿ ಇಲ್ಲಿ ಎಚ್ಚರದ ಸ್ಥಿತಿ ಎಂತದ್ದಿರ್ಬೇಕು ಅಂತಂದ್ರೆ, ನ್ಯಾಯ ನಿರ್ಣಯ ನೀಡದ ಎಚ್ಚರದ ಸ್ಥಿತಿ ಬೇಕು. ಇವಾಗ ಇದಿಷ್ಟೇ ಅಂತ ನಮ್ಗೆ ಅನ್ನಿಸ್ಬಾರ್ದು. ಇದು ಸ್ವಭಾವ ಇಷ್ಟೇ, ಇದು ನಾನು ಇನ್ನೇನು ಮಾಡಕ್ಕಾಗಲ್ಲ. ಈಗ ಮಕ್ಳು ಪಾಠ ಹೇಳ್ಕೊಡ್ತಾ ಇರ್ತೀವಿ, ನಿನ್ಗೆ ಇಷ್ಟೇ ಬಿಡು, ಇನ್ನು ಅರ್ಥನೇ ಆಗಲ್ಲ, ನಿಮ್ಗೆ ಏನಾದ್ರೂ ಅರ್ಥ ಆಗಲ್ಲ ನಿಮ್ಗೆ ಅಂತ ಅನ್ಸ್ಬಿಟ್ರೆ ಅವನ ಮನಸ್ಥಿತಿ ಏನಾಗ್ಬೇಕು? ನಮ್ಗೆ ಹೇಳ್ಕೊಡೋ ಮೂಡ್ ಹೊಟ್ಟೋಗ್ಬಿಡುತ್ತೆ, ಅವನು ಕಲಿಯೋ ಮೂಡ್ ಹೊಟ್ಟೋಗ್ಬಿಡುತ್ತೆ. ಇದನ್ನ ಏನ್ ಹೇಳ್ತಾರೆ ಅವರು, ನ್ಯಾಯ ನಿರ್ಣಯ ಸ್ಥಿತಿ. ನೀನ್ ಇಷ್ಟೇ ಅಂತ ಹೇಳಬಾರ್ದು. ನೀನು ಇವತ್ತು ಅವನಿಗೆ ಏನು ನಿನ್ಗೆ ಹೇಳ್ಕೊಳಕ್ ಆಗ್ತಿಲ್ವಾ, ಅವನೇನು ಕಲಿಯಕ್ ಆಗ್ತಿಲ್ವಾ, ಅದಕ್ಕೆ ಬೇಕಾಗಿರುವಂತ ಸೂಕ್ತ ಪರಿಸರ ಏನ್ ಬೇಕು ಅಂತ ಯೋಚನೆ ಮಾಡ. ಇದನ್ನ ಹೇಳೋದಿಲ್ಲ R&D ವರ್ಕ್. ಇವತ್ತು ಅವನಿಗೆ ಏನೋ ಅರ್ಥ ಆಗ್ತಿಲ್ಲ, ಆ ಮಗುವಿಗೆ ಏನೋ ಗಣಿತ ಸಮಸ್ಯೆ ಅರ್ಥ ಆಗ್ತಿಲ್ಲ, ಪೇರೆಂಟ್ಸ್ ಹೇಳ್ಬಿಡ್ತಾರೆ ನಮ್ಮ ಮಕ್ಳಿಗೆ ಗಣಿತ ಅರ್ಥ ಆಗಲ್ಲಪ್ಪ, ಅದಕ್ಕೆ ನಾವು ಅದ್ ಬಿಟ್ಬಿಟ್ಟು ಬೇರೆ ಸಬ್ಜೆಕ್ಟ್ಗಳು ಕಲಿಸ್ತೀವಿ. ಆದ್ರೆ ಗಣಿತ ಅರ್ಥ ಆಗದೆ ಇರೋದಕ್ಕೆ ಅಥವಾ ಅರ್ಥ ಮಾಡಿಸೋದಕ್ಕೆ ಸೂಕ್ತ ಪರಿಹಾರ ಪರಿಸರ ಏನ್ ಬೇಕು ಅದನ್ನ ನಿರ್ಮಾಣ ಮಾಡೋದಕ್ಕೆ ಯೋಚನೆ ಮಾಡಿ ಅದನ್ನ ಮಾಡಿದ್ರೆ ಮಾತ್ರ ಆ ಮಗು ಅದರಿಂದ ಹೊರಗಡೆ ಬಂದು, ಯಾವುದು ಗಣಿತ ಅರ್ಥ ಆಗಲ್ಲ ಅನ್ನೋ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದು ಅದು ತನ್ನ ಒಂದು ಫೀಲ್ಡ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ಪೋಷಕರು ಅಥವಾ ಟೀಚರ್ಸ್ ಏನು R&D ವರ್ಕ್ ಮಾಡ್ಬೇಕು ಮೈಂಡ್ ಅಲ್ಲಿ ಅದನ್ನ ಮಾಡಿ ಅದನ್ನ ಮಗುಗೆ ಒದಗಿಸ್ಬೇಕು. ಇಲ್ಲ ಅಂದ್ರೆ ಅದು ಹಂಗೇ ನಿಂತ್ಕೊಂಡ್ಬಿಡುತ್ತೆ. ಕೊನೆಗೆ SLC ಜಸ್ಟ್ ಪಾಸ್ ಆಗತ್ತೆ, ಆರ್ಟ್ಸ್ ಹೋಗತ್ತೆ, ಮ್ಯಾಥ್ಸ್ ಮಾಡೋದೇ ಇಲ್ಲ. ದುಡ್ಡು ಸಂಪಾದನೆ ಮಾಡಿದ್ರು ಸೇವ್ ಮಾಡಕ್ ಗೊತ್ತಾಗಲ್ಲ, ಖರ್ಚು ಮಾಡಕ್ ಗೊತ್ತಾಗಲ್ಲ. ಈ ತರದ ಪರಿಸ್ಥಿತಿಗಳು ಕೂಡ ಆಗ್ಬಿಡುತ್ತೆ. ಅಂದ್ರೆ ಇದು ಒಂದು ಲೈನ್ ಆಫ್ ಪ್ರಾಬ್ಲಮ್. ಈ ತರ ನಮ್ಗೆ ಯಾವ್ಯಾವ ಕ್ಷೇತ್ರಗಳಲ್ಲಿ ನಮ್ಗೆ ಇದು ನಮ್ಗೆ ಬೇಡ, ಇದು ನಮ್ಗೆ ಅರ್ಥ ಆಗಲ್ಲ ಅನ್ನೋದಿರ್ತೀವೋ ಅಲ್ಲೆಲ್ಲ ನಾವು ಪೆಟ್ಟು ತಿಂತಾನೆ. ಜೀವನ ಮಾಡೋದಕ್ಕೆ ನಮ್ಗೆ ಎಲ್ಲಾ ಆಯಾಮಗಳು ಬೇಕು. ನಮ್ಗೆ ಯಾವ ಆಯಾಮಗಳು ನಮ್ಗೆ ಅರ್ಥ ಆಗಲ್ಲ, ನಮ್ಗೆ ಆಗಲ್ಲ ಅಂದ್ಬಿಡ್ತೀವೋ ಅಲ್ಲಿ ಜೀವನದಲ್ಲಿ ಯಾವ್ದಾರ ಒಂದು ಸಮಯದಲ್ಲಿ ಒಂದು ಘಟನೆಯಲ್ಲಿ ಅದು ಪೆಟ್ಕೊಟ್ಟೆ. ಎಲ್ಲಾ ಆಯಾಮಗಳು ಮುಗಿದ್ರೇನೆ ಜೀವನ ಪರಿಪೂರ್ಣತೆ ಆಗುತ್ತೆ. ಆ ಫೀಲ್ಡ್ಗೆ ಎಂಟರ್ ಆಗ್ಲಿಲ್ಲ, ನನಗೆ ಗೊತ್ತೇ ಇಲ್ಲ, ನಾನು ಫೀಲ್ಡ್ಗೆ ಎಂಟರ್ ಆಗಲ್ಲ ಅಂತಂದ್ರೆ ಅದು ಯಾವ್ದೋ ಒಂದು ರೀತಿಲ್ಲ ಅದು ಪೆಟ್ಕೊಟ್ಟೆ ಕೊಡುತ್ತೆ. ಜಾಗೃತ ನೆಲೆಯ ಭಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಂದ ಬಿಡುಗಡೆ ಪಡೆಯುವುದು ಪ್ರಜ್ಞಾತೀತವಾದ ಭಯಗಳಿಗೆ ಹೋಲಿಸಿದರೆ ಸುಲಭ. ನೋಡಿ, ಜಾಗೃತ ನೆಲೆಯ ಭಯಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಂದ ಬಿಡುಗಡೆ ಪಡೆಯುವುದು
ಪ್ರಜ್ಞಾತೀತವಾದ ಭಯಗಳಿಗೆ ಹೋಲಿಸಿದರೆ ಸುಲಭ. ನಮ್ಮಲ್ಲಿ ಬಹುಜನರಿಗೆ ಈ ಭಯಗಳ ಅಸ್ತಿತ್ವವೇ ಅರಿವಿಗೆ ಬರುವುದು, ಏಕೆಂದರೆ ನಾವು ಅವುಗಳಿಗೆ ನಮ್ಮ ಪ್ರಜ್ಞೆಯ ಮೇಲುನೆಲೆಗೆ ಬರುವ ಅವಕಾಶವನ್ನೇ ಕೊಡುವುದಿಲ್ಲ. ಆಗೊಮ್ಮೆ ಈಗೊಮ್ಮೆ ಅಪರೂಪವಾಗಿ ಅದು ಪ್ರತ್ಯಕ್ಷವಾದರೂ ಅದನ್ನು ಮುಚ್ಚಿ ಹಾಕುತ್ತೇವೆ. ಅವುಗಳಿಂದ ಪಲಾಯನ ಮಾಡುವುದೇ ನಮ್ಮ ಆಶಯ. ಆಗಾಗ ಬಚ್ಚಿಟ್ಟ ಭಯಗಳು ಕನಸುಗಳಾಗಿ ದರ್ಶನ ನೀಡುತ್ತವೆ. ನೋಡಿ, ನಿಜವಾಗಲೂ ಮನುಷ್ಯನಿಗೆ ಭಯ ಅನ್ನೋದಿದ್ರೆ ಆ ಭಯ ಕೇವಲ ಭಯ ಆಗಿ ಕಾಣೋದಷ್ಟೇ ಅಲ್ಲ, ಅದು ಸುಪ್ತ ಮನಸ್ಸಿನಲ್ಲಿ ಸೇರ್ಕೊಳ್ಳುತ್ತೆ ಅಂತ. ಆ ಭಯ ನಿರಂತರವಾಗಿ ಹೆಚ್ಚಾಗ್ತಾ ಇದ್ರೆ ಅದು ಸುಪ್ತ ಮನಸ್ಸಿನಲ್ಲಿ ಸ್ಥಾನವನ್ನು ಪಡೆಯುತ್ತೆ. ಆ ಸುಪ್ತ ಮನಸ್ಸಿನಲ್ಲಿ ಯಾವುದು ಸ್ಥಾನ ಪಡೆದಿರುತ್ತೋ ಅದು ಕನಸಿನ ರೂಪದಲ್ಲಿ ಹೊರಗಡೆ ಬರುತ್ತೆ. ನಿದ್ದೆ ಬಂದಾಗ ಏನೋ ಒಂದು ಸಡನ್ ಆಗಿ ಮಧ್ಯರಾತ್ರಿಯಲ್ಲಿ ಭಯಂಕರವಾಗಿ ಹೆದರ್ಕೊಳ್ಳೋದು, ಕೂಗೋದು, ಆ ತರ ಕನಸು ಬೀಳುವಂಥದ್ದು, ಇದೆಲ್ಲ ಆಗಿರುತ್ತೆ. ಇದೆಲ್ಲ ಆಗೋದಕ್ಕೆ ಏನು ಆ ಕನಸನ್ನ ವಿಶ್ಲೇಷಣೆ ಮಾಡೋ ಪ್ರಯತ್ನ ಮಾಡಿದ್ರೆ ಅದ್ರ ಹಿಂದೆ ನಮಗೆ ಇರುವಂತ ಭಯ ಅಲ್ಲಿರುತ್ತೆ. ಯಾವ್ದೋ ಒಂದು ವಿಚಾರವಾಗಿ ನಮ್ಮಲ್ಲಿ ಏನ್ ಭಯ ಇರುತ್ತೋ ಆ ಭಯ ಅಲ್ಲಿರುತ್ತೆ. ಯಾಕೆ ಅಂದ್ರೆ ಆ ಭಯ ನಮ್ಮ ಸುಪ್ತ ಮನಸ್ಸಿನಲ್ಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಆ ಸುಪ್ತ ಮನಸ್ಸೇ ಕನಸಿನ ರೂಪದಲ್ಲಿ ಹೊರಟಿದೆ. ನಮ್ಮ ಜೀವನದಲ್ಲಿ ಯಾವುದೋ ಒಂದು ನಡೆದ ಘಟನೆ ನಮ್ ತೀವ್ರವಾಗಿ ಏನ್ ಪರಿಣಾಮ ಬೀರಿರುತ್ತೋ ಅದು ಅದು ಅದಕ್ಕೆ ಭಯ ಕೊಡ್ಕೊಳ್ಳುತ್ತೆ. ಸುಪ್ತ ಮನಸ್ಸಿನಲ್ಲಿರೋ ಭಯ ಕೊಡ್ಕೊಳ್ಳುತ್ತೆ. ಆ ಘಟನೆ ಪ್ಲಸ್ ಭಯ ಎರಡು ಸೇರ್ಕೊಂಡು ನಮಗೆ ಕನಸಾಗಿ. ಅದಕ್ಕೆ ಬುದ್ಧನ ಥಿಯರಿಗಳಲ್ಲೂ ಹೇಳೋದು, ಸುಪ್ತ ಮನಸ್ಸನ್ನ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡ್ರೆ ಮಾತ್ರ ವ್ಯಕ್ತಿತ್ವವನ್ನು ಬೆಳವಣಿಗೆ ಮಾಡ್ತೀವಿ. ಮನಸ್ಸಿನಲ್ಲಿ ಖಾಲಿಯಾಗಿರ್ಬೇಕು ಯಾವಾಗಲೂ. ಅಲ್ಲಿ ಏನಾದ್ರು ಸ್ಟಾಕ್ ಇದೆ ಅಂತಂದ್ರೆ ಅದು ನೀವು ಇನ್ನೂ ನಿಮ್ಮಲ್ಲಿ ಏನಾದ್ರೂ ಒಂದು ನಕಾರಾತ್ಮಕ ಅದರಲ್ಲಿ ನೆಲೆ ನಿಂತಿದೆ. ಯಾವುದೇ ಒಂದು ಆ ತರದ್ದು ನಕಾರಾತ್ಮಕತೆಗಳನ್ನ ನಿಮ್ಮ ಒಳಕ್ಕೆ ಸುಳಿಯೋದಕ್ಕೆ ಬಿಡಬೇಡಿ. ಆದಷ್ಟು ಅದನ್ನ ಅಲ್ಲಲ್ಲೇ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿ ಅಂತ ಕೂಡ ಬುದ್ಧ ಹೇಳಿರೋದು. ಅಂದ್ರೆ ಒಂದು ಮೋಕ್ಷದ ಹಾದಿ ಹೆಂಗೆ ಅಂತಂದ್ರೆ ನಮ್ಮ ಸುಪ್ತ ಮನಸ್ಸನ್ನ ಪೂರ್ತಿಯಾಗಿ ಖಾಲಿ ಮಾಡ್ಕೊಂಡ್ರೆ ಮಾತ್ರ ನಾವು ಮೋಕ್ಷವನ್ನ ಪಡೆಯೋದಕ್ಕೆ ಸಾಧ್ಯ. ಸುಪ್ತ ಮನಸ್ಸಲ್ಲಿ ಏನಾದ್ರು ಇದೆ ಅಂತಂದ್ರೆ ಅದು ಈ ಜನ್ಮದ ಮಾತ್ರನೇ ಅಲ್ಲ, ಹಿಂದೂ ಜನ್ಮದ್ದು, ಜನ್ಮಾಂತರದ್ದು ಎಲ್ಲ ಅಲ್ಲ. ಬುದ್ಧನು ಅದಕ್ಕೆ ಹೇಳೋದು, 500 ಜನ್ಮಗಳಲ್ಲಿ ಅವನು ಅದನ್ನ ಹೊರ ಹಾಕ್ತಾ, ಅದನ್ನೆಲ್ಲ ನೆನಪಿಸ್ಕೊಂಡು ಹೊರ ಹಾಕಿ ಆ ಸುಪ್ತ ಮನಸ್ಸನ್ನ ಪೂರ್ತಿ ಖಾಲಿ ಮಾಡಿ ಆ ಜನ್ಮನ ಮುಗಿಸ್ಕೊಂಡು ಅವನು ಮೋಕ್ಷವನ್ನ ಹೊಂದ ಅಂತ ಹೇಳಿ. ಅದಕ್ಕೆ ಅದು ಒಂದು ಜಾತಕ ಕಥೆಗಳೇ ಇದೆ. 500 ಜನ್ಮಗಳ ಕಥೆ ಜ್ಞಾಪಿಸ್ಕೊಳ್ಳೋದು. ನಮ್ಮೊಳಗಿರೋದನ್ನ ನಾವು ಹೊರಗಡೆ ತೆಗೆಯೋದು. ಸಕಾರಾತ್ಮಕ ಸ್ವಭಾವಗಳು ಒಂದೊಂದು ಜನ್ಮದಲ್ಲಿ ನಾವು ಏನೇನು ಗಳಿಸ್ಕೊಂಡಿರ್ತೀವೋ ಅನುಭವ, ಅದು ಅದರಲ್ಲಿ ಇರುವಂತಹ ಒಂದು ನಕಾರಾತ್ಮಕತೆಗಳನ್ನ ಹೊರಗಡೆ ತೆಗೆದು ಅದು ಈ ಜನ್ಮದಲ್ಲಿ ನಾವು ಗಳಿಸ್ಕೊಳ್ಳುವಂತ ಜ್ಞಾನದಿಂದ ಸಾಧ್ಯ. ಅದನ್ನ ಬುದ್ಧ ನಿರೂಪಿಸಿತು. 499 ಜನ್ಮಗಳು ಅವನ ಕೈನಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಆದ್ರೆ 500 ಜನ್ಮದಲ್ಲಿ ಅವನ್ ಏನು ಗಳಿಸ್ಕೊಂಡ ಜ್ಞಾನ, ಅದ್ರ ಮೂಲಕ ಅವನ ಸುಪ್ತ ಮನಸ್ಸನ್ನ ಖಾಲಿ ಮಾಡೋದಕ್ಕೆ ಸಾಧ್ಯ ಇದೆ. ಅದರಿಂದ ಮೋಕ್ಷ ಹೊಂದೋದಕ್ಕೆ ಸಾಧ್ಯ. ಮೋಕ್ಷ ಅನ್ನೋದ್ರ ಅರ್ಥ ಇನ್ನೇನು ಇಲ್ಲ, ನಮ್ಮ ಮನಸ್ಸನ್ನ ನಿರಾಳವಾಗಿ ಇಟ್ಕೊಳ್ಳುವಂಥದ್ದು ಮೋಕ್ಷ. ನಮ್ಮಲ್ಲಿ ಏನಾದ್ರು ಸ್ಟಾಕ್ ಇದೆ ಅಂದ್ರೆ ಅದು ನಮ್ಮ ಮನಸ್ಸೊಳಗೆ ಸ್ಟಾಕ್ ನಿಂತ್ಕೊಳ್ಳುತ್ತೆ. ಇನ್ನೊಂದು ಜನ್ಮ ಎತ್ತು ಬಂದು ಮತ್ತೆ ಅದಕ್ಕೆ ಖಾಲಿ ಮಾಡ್ಬೇಕಿಲ್ಲ. ಅಲ್ಲಿ ತನಕ ನಮ್ಮ ಜನ್ಮಾಂತರಗಳು ತಿರುಗ್ತಾನೇ ಇರುತ್ತೆ. ನಮ್ಮ ಬದುಕುಗಳು ಕೇವಲ ಹಿರಿಯಾಳದ ಸೀಮಿತ ಸಂಗತಿಗಳನ್ನು ನೋಡಿ. ನಮ್ಮ ಬದುಕುಗಳು ಅಂದ್ರೆ ಬದುಕುಗಳು ಎಷ್ಟು ದೊಡ್ಡದಾಗಿರುತ್ತೆ ಅಂತ ಹೇಳುವಂತ ಪ್ರಯತ್ನ ಇದು. ಕೇವಲ ಹಿರಿಯಾಳದ ಸೀಮಿತ ಸಂಗತಿಗಳನ್ನು, ಅವುಗಳ ಬಹುಪಾಲು ಅಸ್ತಿತ್ವವು ಅಸೂಕ್ಷ್ಮ ನೋಟದಿಂದ ಮರೆಯಾಗಿರುತ್ತದೆ. ಮನದಾಳದ ಈ ನಿಗೂಢ ಭಯಗಳು ಬಯಲಿಗೆ ಬಂದು ಕರಗಿ ಹೋಗಬೇಕೆಂದು ನಾವು ಬಯಸುವುದಾದರೆ ನಮ್ಮ ಜಾಗೃತ ಮನಸ್ಸು ಕೊಂಚ ನಿಶ್ಚಲವಾಗಿ ಒಂದಷ್ಟು ವಿರಾಮವಾಗಿ ಇರುವುದು ಅತ್ಯಗತ್ಯ. ನಾವು ಮನಸ್ಸನ್ನ ವಿರಾಮವಾಗಿ ಇಟ್ಕೊಂಡ್ರೆ ನಮ್ಮ ಒಳಗಿರುವಂತ ಈ ಗೊಂದಲಗಳಿಗೆಲ್ಲ ಬಿಡುಗಡೆ ಪಡೆಯೋದಕ್ಕೆ ಸಾಧ್ಯ. ಏನಿಲ್ಲ, ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ, ಅದ್ರ ಸರಿ ತಪ್ಪುಗಳ ಬಗ್ಗೆ ಯೋಚನೆ ಮಾಡ್ತೀವಿ. ಅವಾಗ ಅದು ಯಾವ ಸರಿ ಯಾವ ತಪ್ಪು ಅಂತ ಬಂದಾಗ ನಾವು ಸರಿ ದಾರಿಯನ್ನು ಆಯ್ಕೆ ಮಾಡ್ಕೊಂಡಾಗ ಅಲ್ಲಿ ಗೊಂದಲಗಳಿಗೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆ ಗೊಂದಲಗಳು ಕಮ್ಮಿ ಆಗೋದೇ ನಮ್ಮ ಮನಸ್ಸಿನ ಒಂದು ಫಿಲ್ಟರ್ ಮಾಡೋದಕ್ಕೆ. ಆ ಸುಪ್ತ ಮನಸ್ಸಿನೆಲ್ಲ ಖಾಲಿ ಆಗ್ತಾ ಹೋಗುತ್ತೆ. ಒಂದಷ್ಟು ವಿರಾಮವಾಗಿರುವುದು ಅತ್ಯಗತ್ಯ. ಅದು ಯಾವಾಗಲೂ ಕ್ರಿಯಾನಿರತವಾಗಿದ್ದರೆ ಭಯಗಳ ಸಾಮ್ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಈ ವಿರಾಮ ಬೇಕು ಅಂತಾನೆ, ಅದಕ್ಕೋಸ್ಕರನೇ ಈ ಧ್ಯಾನ ಅನ್ನೋ ಉದ್ಯೋಗನ ಹೇಳೋದು. ದಿನಕ್ಕೆ ಒಂದಷ್ಟು ಸಮಯ ನಾವು ವಿರಾಮವಾಗಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸುಮ್ಮನೆ ಕೂತ್ಕೊಳ್ಳೋಕ್ ಆಗಲ್ಲ.
ಅದಕ್ಕೋಸ್ಕರ ಧ್ಯಾನದ ಮೂಲಕ ವಿರಾಮ ಪಡೆಯೋದನ್ನ ಪ್ರಯತ್ನ ಮಾಡಿ. ಆವಾಗ ನಿಮ್ಮ ಮನಸ್ಸು ಶಾಂತ ಸ್ಥಿತಿಯನ್ನು ಅದರಿಂದ ಬೇರೆ ಬೇರೆ ಒಂದು ಮುಂದೆ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದರೆ ಈ ಅಡಗಿದ ಭಯಗಳು ಅಡೆತಡೆ ಇಲ್ಲದೆ ಒಂದೊಂದಾಗಿ ಮೇಲೆ ಕಾಣಿಸಿಕೊಳ್ಳಬೇಕು. ಭಯಗಳ ಸಾಮ್ರಾಜ್ಯಕ್ಕೆ ಅಂತ್ಯವೇ ಇಲ್ಲ. ಹಾಗಾದರೆ ಈ ಅಡಗಿದ ಭಯಗಳು ಅಡೆತಡೆ ಇಲ್ಲದೆ ಒಂದೊಂದಾಗಿ ಮೇಲೆ ಕಾಣಿಸಿಕೊಳ್ಳಲೇಬೇಕು. ಯಾವುದೇ ಸಮರ್ಥನೆ ಅಥವಾ ತಿರಸ್ಕಾರಗಳು ಈ ಭಯಗಳಿಗೆ ಇನ್ನಷ್ಟು ಶಕ್ತಿದಾನ ನೀಡುತ್ತವೆ. ಯಾವಾಗ ನಾವು ವಿರಾಮ ಇಲ್ಲದೆ ನಾವು ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾಗ ನಮ್ಮಲ್ಲಿರುವಂತ ಭಯಗಳನ್ನ ನಾವು ಹೋಗಲಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಅದಕ್ಕೆ ಬೇಕಾಗಿರುವಂತ ಒಂದು ಹೋಮ್ ವರ್ಕ್ ನಮ್ಮ ಮೈಂಡ್ ಅಲ್ಲೇ ಇದೆ. ಅದನ್ನ ನಾವು ಮಾಡ್ಬೇಕು. ಅದನ್ನ ಒಂದು ಮೆಡಿಟೇಷನ್ ರೂಪದಲ್ಲಾದ್ರೂ ನಾವು ಮಾಡಿ ಅದನ್ನ ಹೊರಗಡೆ ಹಾಕ್ಬೇಕು. ನಾವು ಅಷ್ಟು ಅದಕ್ಕೆ ಸಮಯ ಕೊಡ್ಲಿಲ್ಲ ಅಂತಂದ್ರೆ ಭಯಗಳು ನಮ್ಮ ಮೇಲೆ 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 ಅದು ಸೇರ್ಕೋತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಭಯ ಏನು ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ ಹೊರತು ಅದು ಕಮ್ಮಿ ಆಗೋದಿಲ್ಲ. ನೋಡಿ, ಆ ಭಯಗಳಿಗೆ ಇನ್ನಷ್ಟು ಶಕ್ತಿದಾನ ಮಾಡುತ್ತವೆ. ಎಲ್ಲಾ ಭಯಗಳಿಂದ ಬಿಡುಗಡೆ ಬೇಕಾದರೆ ನಾವು ಅವುಗಳ ಕಾಳ ಕರಾಳ ಪ್ರಭಾವಗಳಿಗೆ ಮುಖಾಮುಖಿಯಾಗಬೇಕು. ಭಯಗಳಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಅದ್ರಗಳು ಮುಖಾಮುಖಿ ಆಗ್ಬೇಕು, ಅದನ್ನ ಎದುರಿಸ್ಬೇಕು. ಅದನ್ನ ಎದುರಿಸಿದಾಗ ಮಾತ್ರ ಅದ್ರ ಸ್ವಭಾವನ ನಾವು ಅರಿಯೋದಕ್ಕೆ ಸಾಧ್ಯ. ಅದೇ ಒಂದು ನೆರಳನ್ನ ಕಂಡ್ರೆ ಹೆದರ್ತಾರೆ, ದೆವ್ವ ಅಂತಾರೆ, ಭೂತ ಅಂತಾರೆ, ಅದನ್ನ ದೂರ ಇರೋ ಪ್ರಯತ್ನ ಮಾಡ್ತಾರೆ. ಅದನ್ನ ಹೋಗ್ಲಾಡ್ಸ್ಬೇಕು ಅಂದ್ರೆ ಸೀದಾ ಹೋಗ ಅಲ್ಲಿ ಏನಿದೆ ಅಂತ ನೋಡಿ, ಏನು ಇಲ್ಲ ಅಂತ ಆಮೇಲೆ ಗೊತ್ತಾಗತ್ತೆ ನಿಮ್ಗೆ. ಅಲ್ಲಿ ಹೋಗೋ ತನಕ ಗೊತ್ತಾಗದೇ ಇಲ್ಲ. ಅದು ಎದುರುಗಡೆ ಫೇಸ್ ಮಾಡೋ ತನಕ ರಾತ್ರಿ 12 ಗಂಟೆಗೆ ಹೋದ್ರೆ ಅಲ್ಲಿ ಅದಿದೆ ಇದಿದೆ, ಅಲ್ಲಿ ಹೋದಾಗ ಗೊತ್ತಾಗತ್ತೆ ಏನೂ ಇಲ್ಲ ಅಂತ. ಅವಾಗ ಭಯ ಅನ್ನೋದು ಓಡೋಗ್ಬಿಡುತ್ತೆ. ಇಲ್ಲ ಅಂದ್ರೆ ನಾವು ಅಲ್ಲಿ ಏನೋ ಇದೆಯಪ್ಪ ಜಾಸ್ತಿ ಹೋಗ್ಬಾರ್ದು ಅಂತ ಇದ್ರೆ ನಮ್ಮಲ್ಲಿ ಆ ಭಯ ಇನ್ನೂ ಕೂಟೇ ಇರುತ್ತೆ, ನಿರಂತರವಾಗಿ ಕೂತಿರುತ್ತೆ ಭಯ. ನೋಡಿ, ನಾವು ಅವುಗಳ ಕಾಳ ಕರಾಳ ಪ್ರಭಾವಗಳಿಗೆ ಅದರಿಂದ ಏನ್ ಪ್ರಭಾವಗಳಾಗ್ತಿದೆಯೋ ಅದಕ್ಕೆ ಮುಖಾಮುಖಿ ಆಗ್ಬೇಕು. ಏನು ಇಲ್ಲ ಅಲ್ಲಿ ಪ್ರಭಾವ ಏನೋ ಇದೆ, ನಮ್ಮನ್ನು ಎದುರಿಸ್ತಾ ಇದೆ, ಅದಕ್ಕೆ ಮುಖಾಮುಖಿ ಆದ್ರೆ ಅದು ಇಮ್ಮಿಡಿಯೇಟ್ ಆಗಿ ಅದು ವ್ಯಾನಿಶ್ ಆಗ್ಬೇಕು. ಸತತವಾದ ಜಾಗೃತಿ ಮಾತ್ರ ಈ ಭಯಗಳ ಕಾರಣ ಭಯಗಳ ಕಾರಣ ಪರಂಪರೆಯ ಅರಿವು ಮೂಡಿಸಬಹುದು. ಮನುಷ್ಯ ವ್ಯವಹಾರಗಳಲ್ಲಿ ಅಧಿಕಾರ ಹಸ್ತವನ್ನು ಒಪ್ಪಿಕೊಂಡು ಬಿಡುವುದು ಭಯದ ಪರಿಣಾಮಗಳಲ್ಲಿ ಒಂದು. ನೋಡಿ, ಈ ಚಾಪ್ಟರ್ಗಳಲ್ಲಿ ಹೇಳಿರುವಂತಹ ಬುದ್ಧಿಶಕ್ತಿ, ಅಧಿಕಾರ ಮತ್ತು ಬೌದ್ಧಿಕ. ಈಗ ನಾವು ಅಧಿಕಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ವಿಧೇಯತೆ ಬಗ್ಗೆ ಹೇಳ್ತಾ ಬಂತು. ಈಗ ಅಧಿಕಾರದ ಬಗ್ಗೆನೇ ಇನ್ನು ಮುಂದುವರಿತಾ ಇದ್ದಾರೆ. ಮಧ್ಯಭಾಗದಲ್ಲಿ ಇನ್ನು ಭೌತಿಕತೆ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈಗ ಅಧಿಕಾರ ಅಂತಂದ್ರೆ ಅದರಿಂದ ಏನು ಪರಿಣಾಮಗಳು ಅಂತ ಹೇಳುವಂತ ವಿಶ್ಲೇಷಣೆ ಮಾಡುವಂತ ಪ್ರಯತ್ನ. ಮನುಷ್ಯ ವ್ಯವಹಾರದಲ್ಲಿ ಅಧಿಕಾರ ಹಸ್ತವನ್ನು ಒಪ್ಪಿಕೊಂಡು ಬಿಡುವುದು ಭಯದ ಪರಿಣಾಮಗಳಲ್ಲಿ ಒಂದು. ಯಾವಾಗ ಅಧಿಕಾರ ಅಂತ ಮನುಷ್ಯ ಒಪ್ಪತನೋ ಅದ್ರ ಹಿಂದೇನು ಭಯ ಇರುತ್ತೆ. ಅಲ್ಲಿ ವಿಧೇಯತೆ ಹಿಂದೆ ಹೇಗೆ ಭಯ ಐತೆ ಅಂತ ಹೇಳಿದ್ರು ಈ ಹಿಂದಿನ ಪುಟಗಳಲ್ಲಿ, ಈಗ ಅಧಿಕಾರದ ಹಿಂದೇನೋ ಒಂದು ಭಯ ಇದೆ ಅಂತ. ಯಾವ ರೀತಿ ಭಯ ಅದು ಅಂತ ನೋಡಿ. ಸರಿಯಾಗಿರಬೇಕು, ಸುಭದ್ರವಾಗಿರಬೇಕು, ಆರಾಮವಾಗಿರಬೇಕು, ಕಣ್ಣಿಗೆ ಎದ್ದು ಕಾಣುವ ಸಂಘರ್ಷ ತಲ್ಲಣಗಳಿರಬಾರದು ಎಂಬ ಹಂಬಲವೇ ಅಧಿಕಾರದ ಹಿಂದೆ ಏನಿದೆ ಅಂತಂದ್ರೆ ಎಲ್ಲ ಸ್ವಾರ್ಥ ಸಾಧನೆಗಳಿದೆ. ಎಲ್ಲಾನು ಸರಿಯಾಗಿರ್ಬೇಕು, ಎಲ್ಲ ಸುಭದ್ರವಾಗಿರ್ಬೇಕು, ಎಲ್ಲಾನು ಆರಾಮವಾಗಿರ್ಬೇಕು, ಯಾವುದೇ ಕಷ್ಟಗಳಿರ್ಬಾರ್ದು, ತೊಂದರೆಗಳಿರ್ಬಾರ್ದು, ಕಣ್ಣಿಗೆ ಕಾಣುವ ಯಾವ ಸಂಘರ್ಷ ತಲ್ಲಣಗಳು ಇರಬಾರ್ದು. ಯಾವುದು ಇರಬಾರ್ದು ಅನ್ನೋ ಒಂದು ವಿಚಾರವಾಗಿ ಯೋಚನೆ ಮಾಡಿದಾಗ ಇದರಿಂದ ಅಧಿಕಾರ ಒಂದು ಸೃಷ್ಟಿಯಾಗಿದೆ. ಇಲ್ಲಿ ಯಾರೋ ಒಬ್ಬರು ಅಧಿಕಾರ ಕೂತ್ಕೊಂಡು ಅದನ್ನೆಲ್ಲ ಸರಿಪಡಿಸುವಂತ ಪ್ರಯತ್ನ ಮಾಡ್ತಾ ಇದೀವಿ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ಅವ್ರು ಇರ್ತಾರೆ. ಅದು ನಿಜವಾಗಿಯೂ ಅದು ಮನಸ್ಥಿತಿ ಏನೋ ಸರಿ, ಅದಿರ್ಬೇಕು ಅಂತ ಅನ್ನೋದು. ಆದ್ರೆ ನಿಜವಾಗಿಯೂ ಅವರದನ್ನೆಲ್ಲವನ್ನು ಸಮಸ್ಯೆ ಪರಿಹಾರ ಮಾಡಕ್ ಆಗಲ್ಲ ಅನ್ನೋದು. ಕೇವಲ ಅಧಿಕಾರದಿಂದ ಅದನ್ನ ಮಾಡಕ್ ಅದಿರ್ಬೇಕು. ಜೀವನದಲ್ಲಿ ಆ ತರ ಎಲ್ಲ ಇರ್ಬೇಕು. ಏನೋ ಸುಭದ್ರವಾಗಿರ್ಬೇಕು, ಆರಾಮವಾಗಿರ್ಬೇಕು, ಸಂಘರ್ಷಗಳಿರ್ಬಾರ್ದು, ಕಲನಗಳಿರ್ಬಾರ್ದು, ಎಲ್ಲ ಸರಿ. ಆದ್ರೆ ಅದನ್ನೆಲ್ಲ ಇರಬಾರ್ದು ಅನ್ನೋದಕ್ಕೆ ಅಧಿಕಾರ ಅನ್ನೋದು ಉತ್ತರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಈ ಪ್ರಪಂಚದಲ್ಲಿ. ಅದೆಲ್ಲದಕ್ಕೂ ಅಧಿಕಾರನೇ ಉತ್ತರ ಕೊಟ್ಬಿಡುತ್ತೆ ಅಂತ ಅನ್ಕೊಂಡಿದ್ದಾರೆ. ಅದಲ್ಲ, ಅದನ್ನೆಲ್ಲ ಸಾಧಿಸೋ ರೀತಿ ಬೇರೆ ಇದೆ. ಇಲ್ಲಿ ಅಧಿಕಾರದ ಅದು ಏನು ಆಗ್ತಾ ಇಲ್ಲ, ಸಾಧ್ಯ ಆಗ್ತಾ ಇಲ್ಲ ಎಂಬ ಹಂಬಲವೇ, ತಲ್ಲಣಗಳಿರಬಾರದು ಎಂಬ ಹಂಬಲವೇ ಅಧಿಕಾರವನ್ನು ಸೃಷ್ಟಿಸುತ್ತೆ. ಆದರೆ ಭಯದಿಂದ ಒಡಮೂಡಿದ ಯಾವುದೇ ಸಂಗತಿಯು ನಮ್ಮ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವು ನೀಡಲಾರದು.
ಭಯದಿಂದ ಒಡಮೂಡಿದ ಯಾವುದೇ ಸಂಗತಿಯು ನಮ್ಮ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳಲು ನೆರವು ನೀಡಲಾರ. ಅಂದ್ರೆ ಇವಾಗ ನಮ್ಗೆ ಏನೇನ್ ಬೇಕು ಅಂತ ಇಲ್ಲೆಲ್ಲ ಲಿಸ್ಟ್ ಮಾಡಿದ್ರು ಅದೆಲ್ಲಾನು ಅದರಿಂದ ಭಯ ಇರುತ್ತೆ. ಈಗ ಸುಭದ್ರವಾಗಿರ್ಬೇಕು ಅಂತಂದ್ರೆ ಅದ್ರ ಹಿಂದೆ ಒಂದು ಭಯ ಇರುತ್ತೆ. ನಾವು ಭದ್ರ ಕತೆ ಕಮ್ಮಿ ಆದ್ರೆ ಇನ್ನೇನಾದ್ರೂ ಬೇರೆ ಕಡೆಯಿಂದ ತೊಂದರೆ ಆಗುವಂತ, ಅಂದ್ರೆ ಈ ತರ ಒಂದು ಭಯಗಳು ಏನಿರುತ್ತೋ ಅದು ಸಮಸ್ಯೆಗಳನ್ನ ಪರಿಹಾರ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ನೆರವು ನೀಡಲಾರದು. ಕೆಲವು ಸಲ ಭಯವು ಹಿರಿಯರಿಗೆ, ಜ್ಞಾನಿಗಳಿಗೆ ತೋರಿಸುವ ಮರ್ಯಾದೆಯಾಗಿ ಪ್ರತ್ಯಕ್ಷವಾಗುತ್ತದೆ. ನಿಜವಾಗಿಯೂ ಜ್ಞಾನಿಗಳಾದವರು ಯಾವುದೇ ಬಗೆಯ ಅಧಿಕಾರವನ್ನು ಚಲಾಯಿಸುವುದಿಲ್ಲ. ಅಧಿಕಾರದಲ್ಲಿರುವವರು ಜ್ಞಾನಿಗಳಲ್ಲ. ಅದು ಯಾವ ರೂಪದಲ್ಲೇ ಇರಲಿ ಭಯವು ಸ್ವಜ್ಞಾನಕ್ಕೆ ಅಡ್ಡಿಯಾಗುತ್ತದೆ. ಸಮಸ್ತ ಸಂಗತಿಗಳೊಡನೆ ನಮಗಿರುವ ಸಂಬಂಧಗಳಲ್ಲಿ ಕೆಡಿಸುತ್ತೆ. ಅಂದ್ರೆ ಭಯಗಳಿಂದ ನಮ್ಗೆ ಏನೇನು ತೊಂದರೆಗಳಾಗ್ತಾ ಇದೆ ಅನ್ನೋದನ್ನ ಹೇಳೋದು. ಅಧಿಕಾರದ ಅನುಸರಣೆಯೇ ಬುದ್ಧಿಶಕ್ತಿಯ ನಿರಾಕರಣೆ. ಬುದ್ಧಿಶಕ್ತಿ ನಮ್ಮಲ್ಲಿ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಅಧಿಕಾರದ ಅನುಸರಣೆಯನ್ನ ಬಿಡ್ಬೇಕು ಅಂತ ಹೇಳ್ತಾರೆ. ಅಧಿಕಾರದ ಅನುಸರಣೆಯೇ ಬುದ್ಧಿಶಕ್ತಿ ನಿರಾಕರಣೆ. ಅಧಿಕಾರದ ಹಿಂದೆ ಇರುವಂತಹ ಏನೇ ನಕಾರಾತ್ಮಕ ಸ್ವಭಾವಗಳು, ಮನಸ್ಥಿತಿ ಇದೆಯೋ ಅದೆಲ್ಲವೂ ಕೂಡ ನಮ್ಮ ಬುದ್ಧಿಶಕ್ತಿಯನ್ನು ನಾಶ ಮಾಡುತ್ತೆ. ಅಧಿಕಾರವನ್ನು ಒಪ್ಪಿಕೊಳ್ಳುವುದೆಂದರೆ ದಬ್ಬಾಳಿಕೆಗೆ ಒಳಗಾದಂತೆ. ಈಗ ಅಧಿಕಾರ ನಾವು ಇನ್ನೊಬ್ಬರ ಮೇಲೆ ಚಲಾಯಿಸಬೇಕು ಅಂತಂದ್ರೆ ನಮ್ಮ ಹಿಂದೆ ಇನ್ನೊಬ್ರು ಅದೇ ಇರ್ತಾರಲ್ಲ, ಅವ್ರ ಮಾತು ನಾವು ಕೇಳಬೇಕು, ನಾವ್ ಇನ್ನೊಬ್ರಿಗೆ ಹೇಳಿದ ಮಾತು ಕೇಳಬೇಕು. ಇದು ಒಂಥರ ಚೈನ್ ಲಿಂಕ್. ಅದಕ್ಕೆ ಇಲ್ಲಿ ಹೇಳ್ತಿರೋದು ಅದು ಒಂದು ದಬ್ಬಾಳಿಕೆಗೆ ಒಳಗಾದಂತೆ. ಒಬ್ಬ ವ್ಯಕ್ತಿಗೆ, ಒಂದು ಗುಂಪಿಗೆ, ಒಂದು ಐಡಿಯಾಲಜಿಗೆ ನಮ್ಮನ್ನು ಗುಲಾಮನನ್ನಾಗಿ ಕೊಟ್ಟುಕೊಂಡಂತೆ. ಯಾವ ಒಂದು ಚೌಕಟ್ಟಿನೊಳಗೆ ಜೀವನ ಮಾಡಬೇಕು, ಆ ಚೌಕಟ್ಟನ್ನೇ ಬೆಳವಣಿಗೆ ಮಾಡ್ತಿದೀವಿ ಅನ್ನೋ ಒಂದು ಭ್ರಮೆನಲ್ಲಿ ಕಳೆಯುವಂಥದ್ದು. ಅದೇ ಬೆಳವಣಿಗೆ ಅಂತ ಅನ್ನೋದು ಎಲ್ಲಾ ಕ್ಷೇತ್ರಗಳಲ್ಲೂ ಎಲ್ಲಾ ಆಯಾಮಗಳಲ್ಲೂ ಆಗ್ಬೇಕು. ಬಟ್ ಆದ್ರೆ ಇವ್ರೇನ್ ಮಾಡ್ತಿರೋದು, ಇವರು ಕೇವಲ ಒಂದು ಚೌಕಟ್ಟನ್ನು ಸೃಷ್ಟಿ ಮಾಡ್ಕೊಂಡು ಅದರೊಳಗೆ ಮಾತ್ರ ಮಾಡ್ತಾ ಇದ್ದಾರೆ ಕೆಲಸ. ಈಗ ಗುಲಾಮರಾಗೋದು ಕೇವಲ ರಾಜಕೀಯವೂ ಅಷ್ಟೇ. ನಮ್ಮ ಐಡಿಯಾಲಜಿಗೆ ನಮ್ಮನ್ನು ಗುಲಾಮರನ್ನಾಗಿ ಕೊಟ್ಟುಕೊಂಡಂತೆ. ಈ ಐಡಿಯಾಲಜಿಯು ರಾಜಕೀಯವಾದರೂ ಅಷ್ಟೇ, ಧಾರ್ಮಿಕವಾದರೂ ಅಷ್ಟೇ. ಹೀಗೆ ಗುಲಾಮರಾದವರು ಕೇವಲ ಬುದ್ಧಿಶಕ್ತಿಯನ್ನು ಮಾತ್ರವಲ್ಲ, ವ್ಯಕ್ತಿ ಸ್ವಾತಂತ್ರ್ಯವನ್ನೂ ನಿರಾಕರಿಸಿದವರು. ವಿಚಾರಗಳ ವ್ಯವಸ್ಥೆಗೆ ಅಧೀನವಾಗುವುದೆಂದರೆ ಸಂರಕ್ಷಕವಾದ ಪ್ರತಿಕ್ರಿಯೆ. ಅದು ನಮಗೆ ತಾತ್ಕಾಲಿಕವಾದ ಸಹಾಯ ಮಾಡಬಹುದು, ನಮ್ಮ ಕಷ್ಟಗಳನ್ನು, ಸಮಸ್ಯೆಗಳನ್ನು ಮರೆಮಾಚಲು ನೆರವಾಗಬಹುದು. ಆದರೆ ಸಮಸ್ಯೆಗಳನ್ನು ಬದಿಗಿಡುವುದರಿಂದ ಇದರ ತೀವ್ರತೆಯು ಇನ್ನಷ್ಟು ಹೆಚ್ಚುತ್ತದೆ. ಆದರೆ ಮುಂದುವರೆದಾಗ ಸ್ವಜ್ಞಾನ ಮತ್ತು ಸ್ವತಂತ್ರಗಳಿಗೆ ವಿದಾಯ ಹೇಳಿದಂತೆಯೇ. ಅಂದ್ರೆ ಇವ್ರು ಏನೇನು ಮೆಥಡ್ಗಳನ್ನ ಇವಾಗ ಇವತ್ತಿನ ಪ್ರಪಂಚದಲ್ಲಿ ನಡೀತಾ ಇದೆಯೋ ಅದೆಲ್ಲವನ್ನು ಕೇವಲ ತಾತ್ಕಾಲಿಕ ಪರಿಹಾರಗಳನ್ನ ಮಾತ್ರ ಕೊಡ್ತಾ ಇದೆ. ಆ ಕ್ಷಣಕ್ಕೆ ಇದು ಪರಿಹಾರ ಆಗಿದೆ ಅನ್ನೋ ಒಂದು ಸಮಾಧಾನ ಕೊಡುವಂಥದ್ದಿದೆ. ಆದ್ರೆ ಮತ್ತೆ ಅದು ಅದರಲ್ಲಿರುವಂತ ಮತ್ತೆ ಆ ಭಯದ ಸ್ವರೂಪದಿಂದಾಗಿ ಮತ್ತೆ ಸಮಸ್ಯೆಗಳು ಎದ್ದು ನಿಲ್ಲೋದು ನಿರಂತರವಾಗಿ ನಡೀತಾ ಇದೆ. ಅದನ್ನ ಪರಿಹಾರ ಪರ್ಮನೆಂಟ್ ಆಗಿ ಅದನ್ನ ಪರಿಹಾರ ಮಾಡುವಂತ ಪ್ರಯತ್ನಕ್ಕೆ ನಾವು ಮುಂದಾಗಬೇಕು. ಅಧಿಕಾರಕ್ಕೆ ಶರಣಾಗುವುದು ಮತ್ತು ಸ್ವಾತಂತ್ರ್ಯಗಳ ನಡುವೆ ಹೇಗೆ ತಾನೇ ರಾಜಿಯಾಗುವುದು ಸಾಧ್ಯ? ಒಂದು ವೇಳೆ ರಾಜಿಯಾಗುವುದೇ ನಿಜವಾದರೆ ಆಗ ನಾವು ಸ್ವಜ್ಞಾನ ಸ್ವತಂತ್ರಗಳನ್ನು ಹುಡುಕುತ್ತಿದ್ದೇವೆ ಎಂದು ಹೇಳುತ್ತಿರುವವರು ತಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕರಾಗಿಲ್ಲ. ಅಂದ್ರೆ ಎಲ್ಲಾರನ್ನೂ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಯೋಚನೆ ಮಾಡಿದ್ರೆ ಒಳ್ಳೆ ಪ್ರಸನ್ನೆಯನ್ನ ಆರಿಸ್ಕೊತಾರೆ, ಒಳ್ಳೆ ಗೋಲನ್ನ ಆರಿಸ್ಕೊತಾರೆ. ಆದ್ರೆ ಅವರು ನಡೆಯುವಂತ ದಾರಿ ಸರಿ ಇಲ್ಲ ಅಂತ ಹೇಳೋದು. ಏನು ಅವರು ಒಂದು ಗುರಿನ ಇಟ್ಕೊಂಡಿರ್ತಾರೋ ಆ ಗುರಿಗೆ ತಕ್ಕನಾಗಿ ಅವ್ರ ಮಾರ್ಗವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ನೋಡಿ, ಇಲ್ಲದೆ ಹೇಳ್ತಿರೋದು ಒಂದು ವೇಳೆ ರಾಜಿಯಾಗುವುದೇ ಆದ್ರೆ ನೋಡಿ, ಅಧಿಕಾರಕ್ಕೆ ಶರಣಾಗುವುದು ಮತ್ತು ಸ್ವತಂತ್ರಗಳ ನಡುವೆ ಹೇಗೆ ನಾವು ರಾಜಿಯಾಗುವುದು ಸಾಧ್ಯ? ಒಂದು ವೇಳೆ ರಾಜಿಯಾಗುವುದೇ ಆದ್ರೆ ಸ್ವಜ್ಞಾನ ಸ್ವತಂತ್ರಗಳನ್ನು ಹುಡುಕುತ್ತಿದ್ದೇವೆ ಎಂದು ಹೇಳುತ್ತಿರುವವರು ತಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕರಾಗಿಲ್ಲ. ಅಂದ್ರೆ ಅವ್ರ ಮಾರ್ಗ ಅದು ಸರಿಯಾಗಿಲ್ಲ ಅನ್ನುವಂಥದ್ದು. ಅವರದ್ದು ಹುಸಿ ಹುಡುಕಾಟ. ಗುರಿ ಇದೆ, ಆದ್ರೆ ಹುಡುಕ್ತಿದಾರಲ್ಲ ಆ ದಾರಿ ಸರಿ ಇಲ್ಲ. ನಮ್ಮಲ್ಲಿ ಸ್ವಾತಂತ್ರ್ಯವು ಅಂತಿಮ ನಿಲ್ದಾಣ ಮಾತ್ರವೆಂಬ ಭ್ರಮೆಯು ಮನೆ ಮಾಡಿರುವಂತೆ ತೋರುತ್ತಿದೆ. ಹೆಂಗಾದ್ರೂ ಮಾಡಿ ಸ್ವತಂತ್ರ ಗಳಿಸ್ಕೊಂಡ್ಬಿಟ್ಟು ಸಾಕು,
ಹೆಂಗಾದ್ರೂ ಮಾಡಿ ನಾವು ಗುರಿನ ರೀಚ್ ಆಗ್ಬಿಟ್ರೆ ಸಾಕು. ಆದ್ರೆ ಅದು ಸಾಧ್ಯ ಇಲ್ಲ. ಅದು ರೀಚ್ ಆಗೋದಕ್ಕೆ ಏನ್ ಮಾರ್ಗ ಇದೆಯೋ ನಾವು ಆ ಮಾರ್ಗದಲ್ಲೇ ಹೋಗ್ಬೇಕು. ಆ ಮಾರ್ಗದಲ್ಲೇ ನಾವು ಯಶಸ್ಸನ್ನು ಪಡಿಬೇಕು. ಆದ್ರೆ ಆ ಮಾರ್ಗ ಯಾರಿಗೂ ಬೇಕಿಲ್ಲ, ಎಲ್ಲಾರ್ಗೂ ಬೇಕಿರೋದು ಗುರಿ ಮಾತ್ರ ಬೇಕಿದೆ. ಎಲ್ಲಾರ್ಗೂ ಗೊತ್ತು ಅದು ಒಳ್ಳೇದು, ಅದು ಮಾಡ್ಬೇಕು ಸರಿ. ಆದ್ರೆ ಹೆಂಗ್ ಹೋಗ್ಬೇಕು ಅದಕ್ಕೆ ಸಿದ್ಧರಿಲ್ಲ ಯಾರು. ಅದಕ್ಕೆ ಯಾವ ರೀತಿ ಮಾಡ್ಬೇಕು ಅದನ್ನ ಮಾಡೋದಕ್ಕೆ ಸಿದ್ಧರಾಗ್ತಿಲ್ಲ. ಅದು ಅಲ್ಲಿ ಪ್ರಾಮಾಣಿಕತೆಯನ್ನ ಒಂದು ಪ್ರಯತ್ನ ಮಾಡಬೇಕು. ನಮ್ಮಲ್ಲಿ ಸ್ವಾತಂತ್ರ್ಯವು ಅಂತಿಮ ನಿರ್ಮಾಣ ಮಾತ್ರವೆಂಬ ಭ್ರಮೆಯು ಮನೆ ಮಾಡಿರುವಂತೆ ತೋರುತ್ತದೆ. ನಮಗೆ ಅದೊಂದು ಧ್ಯೇಯ, ತಲುಪಬೇಕಾದ ಗುರಿ, ಕಟ್ಟ ಕಡೆಗೆ ಒಮ್ಮೆ ನಿಜವಾಗಿಯೂ ಬಿಡುಗಡೆ ಪಡೆಯಬೇಕಾದರೆ ಅದಕ್ಕೆ ಮೊದಲು ಹಲವು ಬಗೆಯ ದಮನಕ್ಕೆ, ಬೆದರಿಕೆಗೆ ಒಡ್ಡಿಕೊಳ್ಳುವುದು ಅನಿವಾರ್ಯವೆಂದು ನಮ್ಮ ಅನಿಸಿಕೆ. ಅದಕ್ಕೆ ಮೊದಲು ಹಲವು ಬಗೆಯ ದಮನಕ್ಕೆ, ಬೆದರಿಕೆಗೆ ಒಡ್ಡಿಕೊಳ್ಳುವುದು ಅನಿವಾರ್ಯವೆಂದು ನಮ್ಮ ಅನಿಸಿಕೆ. ವಿಧೇಯತೆಯ ಹಾದಿಯಲ್ಲಿ ನಡೆದು ಸ್ವಾತಂತ್ರ್ಯದ ನಿಲ್ದಾಣವನ್ನು ತಲುಪಬಹುದೆಂಬ ನಮ್ಮ ನಿರೀಕ್ಷೆ. ಆದರೆ ದಾರಿಯು ಗುರಿಯಷ್ಟೇ ಮುಖ್ಯವಲ್ಲವೇನೋ. ನೋಡಿ, ಇನ್ನು ಕೊನೆಗೆ ಇವರು ಅಲ್ಲಿಗೆ ಅದೇ ಬಂದು ಅಲ್ಲಿ ಏನ್ ಹೇಳ್ತಿದಾರೋ, ಗುರಿ ನಾವು ಏನ್ ಇಟ್ಕೊಂಡು ನಾವು ಮುಂದುವರಿತಾ ಇದೀವೋ ಅದರಷ್ಟೇ ಮುಖ್ಯ. ನಾವು ಗುರಿ ಸಾಗೋ ದಾರಿ ದಾರಿಯನ್ನ ನಾವು ಸರಿಯಾದ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಮಾತ್ರ. ನೂರಾರು ದಾರಿಗಳು ಇರ್ಬೋದು ಒಂದು ಗುರಿಯನ್ನು ತಲುಪೋದಕ್ಕೆ, ಆದ್ರೆ ಸರಿಯಾದ ದಾರಿ ಒಂದೇ ಇರೋದು. ಇದೆಲ್ಲ ಸರಿಯಾದ ದಾರಿಯಲ್ಲ. ಎಲ್ಲಾರು ನಡೀತಾ ಇರೋದು ಆ ಸರಿಯಾದ ದಾರಿ ಒಂದು ಬಿಟ್ಬಿಟ್ಟು ಮಿಕ್ಕಿದ ದಾರಿಗಳು ನಡೀತಾರೆ. ಅದನ್ನ ಬಿಟ್ಟು ಸರಿಯಾದ ದಾರಿನ ಸೆಲೆಕ್ಟ್ ಮಾಡಿ. ಗುರಿ ನಮ್ಗೆ ಎಷ್ಟು ಮುಖ್ಯನೋ ನಾವು ಸಾಗೋ ಮಾರ್ಗ ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ. ಅಷ್ಟೇಕೆ ದಾರಿಯೇ ಗುರಿಯ ರೂಪುರೇಷೆಗಳನ್ನ ತೀರ್ಮಾನಿಸುವುದಿಲ್ಲವೇನೋ. ಅಂದ್ರೆ ನಮ್ಮ ಗುರಿ ನಿಜವಾಗಿಯೂ ಪ್ರಾಮಾಣಿಕವಾಗಿರುತ್ತೆ, ಅದು ದಾರಿ ಅದೇ ತಾನಾಗಿ ತೋರಿಸುತ್ತೆ. ನೀವು ಯಾವಾಗ ತಪ್ಪು ದಾರಿಲಿ ಹೋಗ್ತೀರಾ ಅದರ್ಥ ಏನು ಅಂದ್ರೆ ನಿಮ್ಮ ಗುರಿ ಪ್ರಾಮಾಣಿಕವಾಗಿಲ್ಲ. ನೀವು ಪ್ರಾಮಾಣಿಕವಾಗಿ ನೀವು ಗುರಿಯನ್ನ ಇಟ್ಕೊಳ್ಳೋದೇ ಆದ್ರೆ ಮಾರ್ಗ ಕೂಡ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಗೆ ಸರಿಯಾದ ಮಾರ್ಗ ತೋರಿಸ್ತಾ ಹೋಗುತ್ತೆ. ಅದೇ ದಾರಿ ನೀವು ನಡೀತೀರಾ. ಶಾಂತಿಯನ್ನು ಅಪೇಕ್ಷಿಸುವವರು ಶಾಂತಿಯುತವಾದ ಮಾರ್ಗಗಳನ್ನೇ ಅನುಸರಿಸಬೇಕು. ಏಕೆಂದರೆ ದಾರಿಯೇ ಹಿಂಸಾಮಯವಾದರೆ ಮುಕ್ತಾಯವು ಶಾಂತಿಯಾಗುವುದು ಹೇಗೆ? ಅದೇ ಯುದ್ಧದಿಂದ ಶಾಂತಿ ಸಿಗುತ್ತಾ ಅಂತ ಅನ್ನೋದು ಒಂದು ಕನಸು, ಒಂದು ಇದು ವಿಚಾರ. ಯುದ್ಧ ಮಾಡ್ಬಿಟ್ಟು ಕೊನೆಗೆ ನಾವು ಶಾಂತಿಗೆ ಬರ್ತೀವಿ ಅನ್ನೋದು. ಅದು ಯುದ್ಧದಿಂದ ಶಾಂತಿ ಸಿಗಲ್ಲ ಅಂತ ಹೇಳ್ತೀವಿ. ನೀವು ಶಾಂತಿ ಪಡ್ಕೋಬೇಕು ಅಂದ್ರೆ ನೀವು ಹೋಗುವಂತ ದಾರಿ ಕೂಡ ಅಹಿಂಸಾಮಯವಾಗಿರ್ಬೇಕು. ಅಹಿಂಸೆಯ ದಾರಿನೇ ಇರಬೇಕು. ಹಿಂಸೆಯಿಂದ ನೀವು ದಾರಿಯನ್ನ ಕಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಶಾಂತಿಯನ್ನ ಕಂಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂತ್ಯವು ಸ್ವಾತಂತ್ರ್ಯವಾದರೆ ಆದಿಯೂ ಸ್ವಾತಂತ್ರ್ಯವೇ ಆಗಬೇಕು. ಏಕೆಂದರೆ ಆದಿ ಅಂತ್ಯಗಳೆರಡೂ ಒಂದೇ. ಪ್ರಾರಂಭದಲ್ಲಿಯೇ ಸ್ವಾತಂತ್ರ್ಯವಿದ್ದರೆ ಮಾತ್ರ ಸ್ವಜ್ಞಾನ ಮತ್ತು ಬುದ್ಧಿಶಕ್ತಿಗಳನ್ನು ಪಡೆಯಲು ಸಾಧ್ಯ. ಇಂತಹ ಸ್ವಾತಂತ್ರ್ಯವು ಅಧಿಕಾರವನ್ನು ಒಪ್ಪಿಕೊಂಡ ಮರುಕ್ಷಣವೇ ಮಾಯವಾಗುತ್ತದೆ. ನಾವು ಅಧಿಕಾರಗಳನ್ನು ಹಲವು ಅವತಾರಗಳಲ್ಲಿ ಆರಾಧಿಸುತ್ತೇವೆ. ಜ್ಞಾನ, ಯಶಸ್ಸು, ಶಕ್ತಿ ಎಲ್ಲವೂ ಅದರದ್ದೇ ಅನ್ಯ ರೂಪಗಳು. ನಮ್ಮ ಕಿರಿಯರ ಮೇಲೆ ನಾವು ಅಧಿಕಾರವನ್ನು ಹೇರುತ್ತೇವೆ. ಅದರ ಸಂಗಡವೇ ಸ್ವತಃ ನಾವು ನಮಗಿಂತ ಬಲಶಾಲಿಗಳ ದಬ್ಬಾಳಿಕೆಗೆ ಹೆದರುತ್ತೇವೆ. ಅಧಿಕಾರ ಅಂದ್ರೆ ಎರಡು ತರ ನಡೆಯುತ್ತೆ. ನಾವು ಇನ್ನೊಬ್ಬರಿಗೆ, ನಮ್ಮ ಮೇಲಿನವರಿಗೆ ಹೆದರುವಂಥದ್ದು, ನಮ್ಮ ಕೆಳಗೆ ದಬ್ಬಾಳಿಕೆ ನಡೆಸುವಂಥದ್ದು, ಎರಡೂ ಇರುತ್ತೆ ಅಧಿಕಾರದಲ್ಲಿ. ಮನುಷ್ಯನಿಗೆ ಅಂತರ್ಮುಖಿಯಾದ ದರ್ಶನವೂ ಇಲ್ಲದಿದ್ದರೆ ಹೊರಗಿನ ಶಕ್ತಿ ಹಾಗೂ ಸ್ಥಾನಮಾನಗಳು ಅಪಾರವಾದ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಮನುಷ್ಯನಿಗೆ ಅಂತರ್ಮುಖಿಯಾದ ದರ್ಶನವೂ ಇಲ್ಲದಿದ್ದರೆ, ಅವನಲ್ಲಿ ಅಂತರಂಗ ನೋಟ ಅನ್ನೋದು ಇಲ್ಲದೆ ಇರುತ್ತೆ, ಅವನ ಒಳ ಸುಳಿವುಗಳು ಅವನಲ್ಲಿ ಯಾವುದೇ ಮಾರ್ಗವನ್ನು ತೋರಿಸಿಲ್ಲ ಅಂತಂದ್ರೆ ಅವನಿಗೆ ಬಹಿರಂಗನೇ ಮುಖ್ಯ ಆಗಿದೆ. ಆದ್ರೆ ಎಲ್ಲವೂ ಸಮಸ್ಯೆಗಳಿಗೆ ಉತ್ತರ ನಮ್ಮೊಳಗೆ ಇದೆ ಅನ್ನೋದನ್ನ ಅವನು ಅರಿಯೋ ತನಕ ಅವನು ಬಹಿರಂಗದಲ್ಲಿ ಹುಡುಕ್ತಾನೆ ಇರ್ತಾನೆ, ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೋದೇ ಇಲ್ಲ. ಅದಕ್ಕೆ ಇಲ್ಲೇ ಮನುಷ್ಯನಿಗೆ ಅಂತರ್ಮುಖಿಯಾದ ದರ್ಶನವೂ ಇಲ್ಲದಿದ್ದರೆ ಹೊರಗಿನ ಶಕ್ತಿ ಮತ್ತು ಸ್ಥಾನಮಾನಗಳು ಅಪಾರವಾದ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಅದೇ ಮುಖ್ಯ ಆಗ್ಬಿಡುತ್ತೆ, ಬಹಿರಂಗನೇ ಮುಖ್ಯ ಆಗ್ಬಿಡುತ್ತೆ. ಆದ್ರೆ ಅಲ್ಲಿ ಸಮಸ್ಯೆಗೆ ಪರಿಹಾರ ಇಲ್ಲ, ಬಟ್ ಆದ್ರೆ ಅದೇ ಮಹತ್ವ ಆಗ್ಬಿಡುತ್ತೆ. ಏನಾಗ್ತಿದೆ ಇಲ್ಲಿ, ಅವ್ನು ಸಾಗೋ ದಾರಿ ತಪ್ಪು. ಅವನಲ್ಲಿ ಗುರಿ ಇದೆ, ಬಟ್ ಆದ್ರೆ ಸಾಗೋ ದಾರಿ ತಪ್ಪಾಗ್ತಾ ಇದೆ. ಅವನು ಎಲ್ಲೋ ಸಮಸ್ಯೆಯನ್ನು ಇಟ್ಕೊಂಡು ಎಲ್ಲೋ ಪರಿಹಾರನ ಹುಡುಕ್ಬೇಕು. ಆಗ ವ್ಯಕ್ತಿಯ ಅಧಿಕಾರ
ಬಲಾತ್ಕಾರಗಳಿಗೆ ಹೆಚ್ಚು ಹೆಚ್ಚಾಗಿ ಒಳಗಾಗುತ್ತಾರೆ. ಅವನು ಇತರರು ಬಳಸುವ ಉಪಕರಣವಾಗಿ ಬಿಡುತ್ತಾನೆ. ಅಂದ್ರೆ ಅವನಲ್ಲಿ ಸ್ವಂತತೆ ಅನ್ನೋದು ಮಾಯವಾಗ್ಬಿಡುತ್ತೆ. ಕೇವಲ ಇನ್ನೊಬ್ರು ಹೇಳಿದಂಗೆ ಕೇಳುವಂತ ಒಂದು ಮನಸ್ಥಿತಿ ಅವರಲ್ಲಿ ಬೆಳವಣಿಗೆ ಆಗುತ್ತೆ. ನಮ್ಮ ಸುತ್ತಲೂ ಇಂಥ ಪ್ರತಿಕ್ರಿಯೆಯು ಜರುಗುತ್ತಿರುವುದನ್ನು ಗಮನಿಸುತ್ತಿರುವುದು. ಇಂದಿನ ಪ್ರಪಂಚದಲ್ಲಿ ಇದೇ ನಡೀತಾ ಇದೆ. ದಿನ ಬೆಳಗಾದ್ರೆ ನಾವು ಹೊರಗಡೆ ನೋಡ್ತಿದ್ರೆ ಇದು ಕಾಣ್ತಾ ಇದೆ. ನಿರ್ಣಾಯಕವಾದ ಬಿಕ್ಕಟ್ಟಿನ ಕ್ಷಣಗಳಲ್ಲಿ ಪ್ರಜಾಪ್ರಭುತ್ವವಾದಿ ದೇಶವು ಸರ್ವಾಧಿಕಾರಿಯಂತೆ ವರ್ತಿಸುತ್ತದೆ. ನೋಡಿ, ನಿರ್ಣಾಯಕವಾದ ಬಿಕ್ಕಟ್ಟಿನ ಕ್ಷಣಗಳಲ್ಲಿ ಪ್ರಜಾಪ್ರಭುತ್ವವಾದಿ ದೇಶವೂ ಸರ್ವಾಧಿಕಾರಿಯಂತೆ ವರ್ತಿಸುತ್ತದೆ. ತಾನು ನಂಬಿದ ಪ್ರಜಾಪ್ರಭುತ್ವಕ್ಕೆ ತಿಲಾಂಜಲಿ ನೀಡುತ್ತದೆ. ಎಲ್ಲ ಪ್ರಪಂಚದಲ್ಲಿ ಆಗಿರುವಂತದ್ದನ್ನೇ ಇವರು ಉದಾಹರಣೆಯಾಗಿ ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಅವಾಗಿನ ಇಂದಿರಾ ಗಾಂಧಿ ಕಥೆನ ಇಲ್ಲೊಂದು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಪ್ರಜೆಗಳು ಕೂಡ ಅಪೇಕ್ಷೆಯಂತೆಯೇ ನಡೆಯಬೇಕೆಂದು ಒತ್ತಾಯಿತರು. ಅದು ಯಾವಾಗ ಪ್ರಜಾಪ್ರಭುತ್ವ ಹೋಗಿ ರಾಜಪ್ರಭುತ್ವ ಆಗತ್ತೋ ಆವಾಗ ಆ ಕಮ್ಯುನಿಸ್ಟ್ ಅಂತಕ್ಕಂಥ ಒಂದು ವಿಚಾರ ಕ್ರಾಂತಿಯಾಗಿ ಹೇಳಿದಾಗೆ ಕೇಳಬೇಕು, ಬದುಕು ಅವರು ನೇರ ಆಗೋದಿಲ್ಲ. ಅಂದ್ರೆ ಇದೆಲ್ಲ ಭಯದ ವಿವಿಧ ಮೂಲಗಳು. ಎಲ್ಲಿಂದ ಪ್ರಾರಂಭ ಆಗುತ್ತೆ, ಎಲ್ಲಿ ಅಧಿಕಾರ ಅಂತ ಅನ್ನೋದು, ಯಾವ ರೀತಿ ಮನುಷ್ಯನ ಒಂದು ನಕಾರಾತ್ಮಕತೆಗಳಿಗೆ ಕರ್ಕೊಂಡು ಹೋಗುತ್ತೆ ವಿಚಾರಗಳು. ದಬ್ಬಾಳಿಕೆ ನಡೆಸಬೇಕು ಅಥವಾ ಇತರರ ದಬ್ಬಾಳಿಕೆಗೆ ಒಳಗಾಗಬೇಕು ಎಂಬ ಹಂಬಲದ ಹಿಂದಿನ ಒತ್ತಾಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಾಗಿದೆ ಅನ್ನೋದು ನೀವು ಹೇಳ್ತಾ ಇದ್ದೀವಿ. ಅಧಿಕಾರದಲ್ಲಿ ಒಂದು ದಬ್ಬಾಳಿಕೆ ನಡೆಸಬೇಕು ಮತ್ತೆ ಇತರ ದಬ್ಬಾಳಿಕೆ ನಮಗೆ ಒಳಗಾಗಬೇಕು. ಅಧಿಕಾರದಲ್ಲಿ ಎರಡೂ ಇದೆ. ಇದೆರಡರ ಬಗ್ಗೆ ಈ ಹಂಬಲದ ಹಿಂದಿನ ಒತ್ತಾಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಪ್ರಾಯಶಃ ಆಗ ಅಧಿಕಾರದ ಮಾರಕ ಪರಿಣಾಮಗಳಿಂದ ಬಿಡುಗಡೆ ಪಡೆಯಲು ಸಾಧ್ಯ. ನಮಗೆ ಖಚಿತವಾಗಿರಬೇಕು, ಸರಿಯಾಗಿರಬೇಕು, ಯಶಸ್ವಿಯಾಗಬೇಕು, ಎಲ್ಲಾ ಬಲ್ಲವರಾಗಬೇಕು ಎಂಬ ಅದಮ್ಯ ಹಂಬಲ, ಖಚಿತತೆ, ಶಾಶ್ವತತೆಗಳ ಈ ಹಂಬಲವೇ ನಮ್ಮ ಅಂತರಂಗದಲ್ಲಿ ಸ್ವಾನುಭವದ ಸರ್ವಾಧಿಕಾರವನ್ನು ಸ್ಥಾಪಿಸುತ್ತದೆ. ಎಲ್ಲ ಸರಿಯಾಗಿರ್ಬೇಕು ಅನ್ನುವಂಥದ್ದು ಇರುತ್ತಲ್ಲ, ಸರಿಯಾಗಿಲ್ಲದೆ ಇದ್ರೆ ಕೋಪ ಮಾಡ್ಕೊಳ್ಳುವಂಥದ್ದು, ಅದನ್ನ ಮ್ಯಾನೇಜ್ ಮಾಡೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡದೇ ಇರೋಂಥದ್ದು, ಅದು ಬೇರೆ ಬೇರೆ ರಿಸಲ್ಟ್ಗಳಿಗೆ ಇದಾಗುತ್ತೆ. ಒಬ್ಬ ನಿಜವಾದ ಮ್ಯಾನೇಜರು ಸರಿಯಾಗಿಲ್ದೇ ಇರೋ ಕಡೆನೇ ಇರಬೇಕು. ಅದನ್ನೇ ನಿಧಾನವಾಗಿ ಅವನು ತನ್ನ ಒಂದು ಯೋಚನಾ ಶಕ್ತಿಯಿಂದ ಅರಿವಿನಿಂದ ಅದನ್ನೆಲ್ಲ ಸರಿ ಮಾಡಬೇಕು. ಆದ್ರೆ ಇವಳು ಸರಿಯಾಗಿರ್ಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇಟ್ಕೊಂಡು ಅಲ್ಲಿ ಹೋಗಿ ಸರಿಯಾಗಿಲ್ದೇ ಇರೋವಂಥದ್ದನ್ನ ನೋಡಿ ಕೋಪಗೊಳ್ಳುವಂಥದ್ದು, ಮತ್ತೆ ಅದನ್ನ ಸರಿ ಮಾಡುವಂತ ಪ್ರಯತ್ನದಲ್ಲಿ ಅವನು ವಿಫಲನಾಗೋದು, ಇದೆಲ್ಲನೂ ಅವನು ಸಾಗೋ ದಾರಿ ತಪ್ಪು ಅಂತ ಎಲ್ಲ ಬಲ್ಲವರ ಎಂಬ ಖಚಿತತೆ, ಈ ಹಂಬಲವೇ ನಮ್ಮ ಅಂತರಂಗದಲ್ಲಿ ಸ್ವಾನುಭವದ ಸರ್ವಾಧಿಕಾರವನ್ನು ಸ್ಥಾಪಿಸುತ್ತದೆ. ಬಹಿರಂಗದಲ್ಲಿ ಅದೇ ಅಪೇಕ್ಷೆಯ ಸಮಾಜದ, ಕುಟುಂಬದ, ಧರ್ಮದ ಅಥವಾ ಅಂತಹುದೇ ಯಾವುದೋ ಒಂದು ಸಮುದಾಯದ ಅಧಿಕಾರವನ್ನು ಸೃಷ್ಟಿಸುತ್ತದೆ. ಆದರೆ ಇಂಥ ಅಧಿಕಾರವನ್ನು ನಿರ್ಲಕ್ಷಿಸುವುದರಿಂದ, ಅದರ ಬಾಹ್ಯ ಸಂಕೇತಗಳನ್ನು ಕಳಿಸಿಕೊಳ್ಳುವುದರಿಂದ ಹೆಚ್ಚಿನ ಪ್ರಯೋಜನವಾಗುವುದಿಲ್ಲ. ಒಂದು ಸಂಪ್ರದಾಯವನ್ನು ತೊರೆದು ಇನ್ನೊಂದನ್ನು ಅನುಸರಿಸುವುದು, ಈ ನಾಯಕನನ್ನು ಅಲ್ಲಗೆಳೆದು ಆ ನಾಯಕನ ಹಿಂಬಾಲಕನಾಗುವುದು, ಇದು ಒಂಥರ ಚೇಂಜ್ ಮಾಡುವಂಥದ್ದು. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳದ ಬದಲಾವಣೆ, ಅದ ಒಂದು ನಾಯಕತ್ವವನ್ನು ಒಪ್ಕೊಳ್ಳದೇ ಇರುವಂಥದ್ದು, ಇದು ಕೂಡ ಅಧಿಕಾರದ ಇನ್ನೊಂದು ಒಂದು ರೀತಿ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೇವಲ ಮೇಲಿನ ಆಚರಣೆಗಳು. ಇವುಗಳಿಂದ ಯಾವ ಪ್ರಯೋಜನವೂ ಇಲ್ಲ. ನಮಗೆ ಅಧಿಕಾರವೆಂಬ ಪ್ರಕ್ರಿಯೆಯು ಅಮೂಲಾಗ್ರವಾಗಿ ತಿಳಿಯಬೇಕಾದರೆ, ಅದು ನಮ್ಮೊಳಗೆ ಬೆಳೆದು ನಿಂತಿರುವ ಪರಿಯನ್ನು ಅರಿಯಬೇಕಾದರೆ, ಖಚಿತತೆಯ ಹಂಬಲವನ್ನು ಮೊದಲು ಅರಿತು ತದನಂತರ ಮೀರಬೇಕಾದರೆ ನಮ್ಮಲ್ಲಿ ಸವಿಸ್ತಾರವಾದ ತಿಳುವಳಿಕೆ ಹಾಗೂ ಒಳನೋಟಗಳು ಇರಬೇಕು. ನಮ್ಮ ಪ್ರಯಾಣದ ಅಂತ್ಯದಲ್ಲಿ ಅಲ್ಲ, ಆದಿಯಲ್ಲಿ ನಮಗೆ ಸ್ವತಂತ್ರ ಇರಬೇಕು. ಅದು ನಮ್ಮಲ್ಲಿ ಎಷ್ಟೇ ನಾವು ಪ್ರಯತ್ನ ಮಾಡಿದ್ರು ನಮ್ಮಲ್ಲಿ ಒಳನೋಟ ಇಲ್ಲ ಅಂತಂದ್ರೆ ನಾವು ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಸಿಗೋದಕ್ಕೆ ಸಾಧ್ಯ ಇಲ್ಲ. ಅದೇ ಹೊರಗಡೆ ಹುಡುಕೋದ್ರಿಂದ ಏನು ಪ್ರಯೋಜನ ಇಲ್ಲ. ಒಳನೋಟಗಳಿಂದ ಅದನ್ನು ಹುಡುಕುವಂತ ಪ್ರಯತ್ನದಲ್ಲಿ ಸಫಲರಾಗೋದಕ್ಕೆ ಸಾಧ್ಯ ಆಗುತ್ತೆ. ಖಚಿತತೆಗಾಗಿ, ಸುಭದ್ರತೆಗಾಗಿ ಹಾತೊರೆಯುವುದು ಸ್ವಂತದ ಪ್ರಮುಖ ಚಟುವಟಿಕೆಗಳಲ್ಲಿ ಒಂದು. ಸ್ವಂತ ಅಂತಂದ್ರೆ ಇಲ್ಲಿ ತಮ್ಮ ಬಗ್ಗೆ, ಒಂದು ಸ್ವಾರ್ಥದ ಬಗ್ಗೆ, ಸ್ವಾರ್ಥ ಪರಿಚಿಂತನೆ ಬಗ್ಗೆ ಖಚಿತವಾಗಿರುವಂತದ್ದು, ಭದ್ರತೆಯಾಗಿ ಹಾತೊರೆಯುವಂಥದ್ದು, ಎಲ್ಲ ಕರೆಕ್ಟ್ ಆಗಿರ್ಬೇಕು ಅನ್ನೋದು. ಅದು ನಮ್ಮ ಒಂದು ನಾವು ಕೇಳ್ಕೊಳ್ಳುವಂಥದ್ದು ಪ್ರಮುಖ ಚಟುವಟಿಕೆಗಳಲ್ಲಿ
ಒಂದಾಗಿರುತ್ತೆ. ನಾವು ಈ ಅದಮ್ಯವಾದ ಪ್ರವೃತ್ತಿಯನ್ನು ನಿರಂತರವಾಗಿ ಗಮನಿಸುತ್ತಿರ್ಬೇಕು. ಅದನ್ನು ತಿರುಚಿ ಬೇರೊಂದು ದಿಕ್ಕಿನಲ್ಲಿ ಹರಿಸಿದರೆ ಸಾಲದು, ಅಥವಾ ಅದು ಅಪೇಕ್ಷಿತ ವಿನ್ಯಾಸವೊಂದಕ್ಕೆ ಹೊಂದಿಕೊಳ್ಳುವಂತೆ ಮಾಡಿದರೆ ಸಾಲದು. ಈ ಈ ಸ್ವಂತ, ಈ ನಾನು, ಈ ನನ್ನದು ನಮ್ಮಲ್ಲಿ ಅನೇಕರಲ್ಲಿ ಬಹಳ ಪ್ರಬಲವಾಗಿರುತ್ತದೆ. ಅದು ನಿದ್ದೆ ಎಚ್ಚರಗಳಲ್ಲಿ ಎಡಬಿಡದೆ ನಮ್ಮ ಸಂಗಡ ಇರುತ್ತದೆ. ಸದಾ ಜಾಗೃತರಾಗಿ ಸದಾ ಇನ್ನಷ್ಟು ಮತ್ತಷ್ಟು ಶಕ್ತಿ ಸಂಚಯ ಮಾಡುತ್ತಾ ಇರುತ್ತದೆ. ಆದರೆ ಸ್ವಂತದ ನಿಜವಾದ ಸ್ವರೂಪವು ಮನದಟ್ಟಾದಾಗ ಎಷ್ಟೇ ಸೂಕ್ಷ್ಮವಾಗಿರಲಿ, ಆದರೆ ಎಷ್ಟೇ ಚಟುವಟಿಕೆಗಳು ಅಂತಿಮವಾಗಿ ಸಂಘರ್ಷಗಳು, ಯಾತನೆಗಳಿಗೆ ಎಡೆ ಮಾಡಿಕೊಡುತ್ತದೆ ಎಂದು ತಿಳಿದಾಗ ಆ ಖಚಿತತೆಯು ಸ್ವಯಂ ಸಾತತ್ಯದ ಬಯಕೆಗೆ ಮುಕ್ತಾಯ ಉಂಟಾಗುತ್ತದೆ. ಈ ಸ್ವಂತವು ತಮ್ಮ ತಂತ್ರೋಪಾಯಗಳೊಂದಿಗೆ ಪ್ರತ್ಯಕ್ಷವಾಗುವ ಕ್ಷಣಗಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಯಬೇಕು. ಆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಮೊದಲು ಮಾಡಿದಾಗ, ಅಧಿಕಾರದ ಎಲ್ಲ ಪ್ರಮಾಣಗಳನ್ನು ಗ್ರಹಿಸಿ ನಮ್ಮ ಸ್ವೀಕಾರ ಅಥವಾ ನಿರಾಕರಣೆಯು ಏನು ಮಾಡುತ್ತದೆ ಎಂಬುದನ್ನು ಗ್ರಹಿಸಿದಾಗ ಆಗಲೇ ನಾವು ಅದರಿಂದ ಮುಕ್ತರಾಗುತ್ತೇವೆ. ಅಂದ್ರೆ ನಮ್ಮಲ್ಲಿ ಆ ಸ್ವಾರ್ಥಪರ ಚಿಂತನೆ ಅಂತನ್ನೋದು ಹೋದ್ರೆ ಮಾತ್ರ ಅಧಿಕಾರವನ್ನ ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಮುಂದಕ್ಕೆ ತಗೊಂಡೋಗೋದಕ್ಕೆ ಸಾಧ್ಯ ಆಗುತ್ತೆ. ಅಧಿಕಾರದ ಒಳನೋಟಗಳು ಏನು ಅಂತಂದ್ರೆ ಅಲ್ಲಿ ಹೇಳ್ತಿರೋದು ಮೊದಲನೇದಾಗಿ ನಾವು ನಮ್ಮದು ಅನ್ನೋ ಒಂದು ಸ್ವಾರ್ಥ ಇದೆಯಲ್ಲ, ಅದರಿಂದ ನಾವು ಮುಕ್ತರಾಗ್ಬೇಕು. ಈಗ ಇವತ್ತಿನ ಒಂದು ಅಧಿಕಾರ ಇದೆ ಅಂತಂದ್ರೆ ಅದರಿಂದ ಬೇರೆಯವರಿಗೆ ಏನು ಉಪಯೋಗ ಆಗ್ತಿದೆ ಅಲ್ಲಿ ನಮ್ ಗಮನ ಇರ್ಬೇಕೆ ಹೊರತು ಈ ಅಧಿಕಾರದಿಂದ ನಾನು ನೆಕ್ಸ್ಟ್ ಇನ್ನೊಂದು ಅಧಿಕಾರ ಪಡೆಯೋದು ಯಾವಾಗ, ಅದಿರುತ್ತೆ ಮನಸ್ಸಲ್ಲಿ ಯಾವಾಗ. ನನ್ನ ಅಭ್ಯುದಯ ಯಾವಾಗ ಆಗುತ್ತೆ, ನನ್ ಮತ್ತೆ ನೆಕ್ಸ್ಟ್ ಪ್ರಮೋಟರ್ ಯಾವಾಗ ಬರುತ್ತೆ, ನೆಕ್ಸ್ಟ್ ಇನ್ಕ್ರಿಮೆಂಟ್ ಯಾವಾಗ ಬರುತ್ತೆ, ಚಿಂತೆ ಯಾವಾಗಲೂ ಅದೇ ಇರುತ್ತೆ. ಆದ್ರೆ ಅದಲ್ಲ, ಅಧಿಕಾರ ಅಂದ್ರೆ ನಾವು ತಿಳ್ಕೊಬೇಕಾಗಿರೋದು ಅಂದ್ರೆ ನಮ್ಗೆ ಏನ್ ಅಧಿಕಾರ ಸಿಕ್ಕಿದ್ಯೋ ಅದರಿಂದ ನಾವ್ ಏನ್ ಸರಿ ಮಾಡ್ಬೇಕಾಗಿದ್ಯೋ ಅದನ್ನ ಮಾಡ್ತಾ ಇದೀವ ನಾವು. ಅದನ್ನ ನಾವು ಅರ್ಥ ಮಾಡ್ಕೊಂಡು ಅದನ್ನ ಮಾಡ್ತಾ ಇದ್ರೆ ಈ ಮೇಲಿನ ಹಂತಗಳು ಆಟೋಮೆಟಿಕ್ ಆಗಿ ನಮ್ಮನ್ನ ಮೇಲೆ ಕರ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾವು ಕೆಲಸ ಮಾಡೋದಿದೆಯಲ್ಲ ಅದು ಸರಿಯಾದ ದಾರಿ, ನೀವು ಅಲ್ಲಿ ಯೋಚನೆ ಮಾಡೋದಿದೆಯಲ್ಲ ಅದು ತಪ್ಪು ದಾರಿ ಅಂತ. ಗುರಿ ಏನೋ ಇದೆ, ನಾವು ಎಲ್ಲ ಒಂದು ಹಂತ ತಲುಪಬೇಕು ಅನ್ನೋ ಗುರಿ ಇದೆ. ಆದ್ರೆ ಅದು ಮಾರ್ಗ ಹೇಳ್ತಾ ಇದ್ದಾರೆ ಹಿಂಗ್ ಹೋಗೋದು ತಪ್ಪು, ನೀವು ನಿಮ್ಮ ಕೆಳಗಿನ ಇದನ್ನ ಸರಿ ಮಾಡಿ. ಅದನ್ನ ನಿಮ್ಮ ಅಧಿಕಾರ ಎಲ್ಲಿದೆಯೋ ಅಧಿಕಾರ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಅಭ್ಯುದಯಕ್ಕೆ, ನಿಮ್ಮ ಕೆಳಗಿನವರ ಅಭ್ಯುದಯಕ್ಕೆ ಕಾರಣರಾದ್ರೆ ಅದು ಸರಿಯಾದ ಮಾರ್ಗ, ನಿಮ್ಮನ್ನು ಮೇಲೆ ಕರ್ಕೊಂಡು ಹೋಗುವಂತ ಸರಿಯಾದ. ಎಲ್ಲಿಯ ತನಕ ಮನಸ್ಸು ಸ್ವತಃ ತನ್ನದೇ ಸುಭದ್ರತೆಯ ಹಂಬಲದಿಂದ ಆಳಲ್ಪಡುತ್ತದೆಯೋ, ನೋಡಿ ತಾನು ಚೆನ್ನಾಗಿರ್ಬೇಕು, ತನ್ನದೇ ಸುಭದ್ರತೆಯಿಂದ ಆಳಲ್ಪಡುತ್ತದೆಯೋ, ತನ್ನ ಒಂದು ಇದ್ರ ತನಕ ಚೆನ್ನಾಗಿದ್ರೆ ಸಾಕು ಅನ್ನೋ ವಿಚಾರದಲ್ಲಿ ಅಧಿಕಾರವನ್ನ ಉಪಯೋಗಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿರ್ತಾರೋ, ಅಲ್ಲಿ ತನಕ ಹಂಬಲದಿಂದ ಆಳಲ್ಪಟ್ಟಿದೆಯೋ, ನಿಯಂತ್ರಿತವಾಗಿಯೋ, ಅಲ್ಲಿಯ ತನಕ ಅದರ ಸಮಸ್ಯೆಗಳಿಂದ ಬಿಡುಗಡೆಯಾಗುವುದೇ ಇಲ್ಲ. ಆದ್ದರಿಂದಲೇ ನಾವು ಧರ್ಮವೆಂದು ಕರೆಯುವ ವ್ಯವಸ್ಥಿತ ನಂಬಿಕೆಗಳಿಂದ ನಮ್ಮ ಸ್ವಂತಕ್ಕೆ ಬಿಡುಗಡೆ ಇಲ್ಲ. ನಂಬಿಕೆಗಳು ನಮ್ಮದೇ ಮನಸ್ಸಿನ ವಿಸ್ತರಣೆಗಳಾಗಿವೆ. ಧಾರ್ಮಿಕ ವಿಧಿಗಳು, ಪೂಜೆ, ಧ್ಯಾನದ ಸರ್ವಸಮ್ಮತ ವಿಧಾನಗಳು, ಸತತವಾಗಿ ಪುನರುಚ್ಚಾರಣೆ ಮಾಡಲಾಗುವ ಜಪವಾಕ್ಯಗಳು, ಇವೆಲ್ಲವೂ ಕೆಲವು ಸಮಾಧಾನಕರವಾದ ಪರಿಣಾಮಗಳನ್ನು ಬೀರಬಹುದು. ಆದರೆ ಇವು ನಮ್ಮ ಮನಸ್ಸನ್ನು ಸ್ವಂತ ಹಾಗೂ ಅದರ ಚಟುವಟಿಕೆಗಳಿಂದ ಹಿಡಿತದಿಂದ ಬಿಡುಗಡೆ ಮಾಡಲಾರವು. ನೋಡಿ ಇವತ್ತಿನ ಒಂದು ಪ್ರೆಸೆಂಟ್ ಸಿಚುಯೇಷನ್ ಅಲ್ಲಿ ಮ್ಯಾನೇಜರ್ಗಳೆಲ್ಲಾನು ಮೆಡಿಟೇಷನ್ ಕ್ಲಾಸ್ಗಳು ಹೋಗ್ತಾರೆ, ಧ್ಯಾನ ಮಾಡ್ತಾರೆ, ಎಲ್ಲಾ ಮಾಡ್ತಾರೆ. ಆದ್ರೆ ಅದು ಎಲ್ಲವನ್ನು ತಾತ್ಕಾಲಿಕವಾದ ಪರಿಹಾರಗಳೇ ಹೊರತು, ಇವ್ರು ಇಲ್ಲಿ ಹೇಳಿದ್ರಲ್ಲ ಮೊದಲು ಯಾವ ದಾರಿ ನಡಿಬೇಕು ಅಂತ, ಆ ದಾರಿ ನಡೀಲಿಲ್ಲ ಅಂತಂದ್ರೆ ಅವ್ರು ಮಾಡುವಂತ ಯಾವುದೇ ಧ್ಯಾನಗಳು, ಯಾವುದೇ ಒಂದು ಬೇರೆ ಒಂದು ಮನಸ್ಥಿತಿಯನ್ನ ಸರಿ ಮಾಡ್ಕೊಳ್ಳುವಂತ ಪ್ರಯತ್ನಗಳು ಯಾವುದೂ ಫಲ ಕೊಡೋದಿಲ್ಲ. ಆದ್ರೆ ಕೊಟ್ರೆ ಕೇವಲ ತಾತ್ಕಾಲಿಕ ಆಗ್ತದೆ. ಆ ಕ್ಷಣದಲ್ಲಿ ನಮ್ಗೆ ಏನೋ ಒಂದು ಗಳಿಸ್ಕೊಂಡಿದೀವಿ ಅನ್ನೋದಿರುತ್ತೆ. ಬಟ್ ಆದ್ರೆ ಮತ್ತೆ ಅದು ನಮ್ಮನ್ನು ಆವರಿಸ್ಕೊಳ್ಳುತ್ತೆ. ಅದಕ್ಕೆ ಯಾವುದೇ ಆಗಲಿ ನಾವು ಎಲ್ಲವನ್ನೂ ಧ್ಯಾನದಿಂದಲೇ ನಾವು ಪರಿಹಾರ ಕಂಡುಕೊಳ್ಳೋದಕ್ಕಾಗೋದಿಲ್ಲ. ಅದು ಧ್ಯಾನ ಅನ್ನೋದು ಹೆಂಗಿರ್ಬೇಕು ಅಂದ್ರೆ ಅಧಿಕಾರದ ಧ್ಯಾನ ಮಾಡ್ಬೇಕು. ಆ ಧ್ಯಾನದಿಂದ ನಾವು ಅಧಿಕಾರವನ್ನ ಸರಿಯಾದ ಮಾರ್ಗವನ್ನ ಕಂಡುಕೋಬೇಕು. ಅಲ್ಲಿ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ನಡೆಗಳನ್ನ ಸ್ಥಾಪಿಸಿದ್ರೆ ಅದು ನಿಜವಾದ ಧ್ಯಾನವಾಗಿ ಪರಿವರ್ತನೆಗೊಂಡು ಅಲ್ಲಿ ನಮಗೆ ಫಲ ಸಿಗೋದಕ್ಕೆ ಸಾಧ್ಯ ಇದೆ. ಕೇವಲ ಮನಸ್ಸನ್ನ ಖಾಲಿ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟು ನಾನು ನನ್ನಲ್ಲಿರುವಂತಹ ಒಳ ಅಂತರಂಗದ ಗೊಂದಲಗಳನ್ನೆಲ್ಲ
ಕಮ್ಮಿ ಮಾಡ್ಕೋತೀನಿ ಅಂತ ಆಗಲ್ಲ. ಕಮ್ಮಿ ಆದಾಗಿರುತ್ತೆ, ಮತ್ತೆ ನೀವೇ ಹೊರಗಡೆ ಹೋದ್ರೆ ಮತ್ತೆ ಗೊಂದಲಗಳೆಲ್ಲ ಒಳಗಡೆ ತುಂಬಿಕೊಳ್ತದೆ. ಅದು ತುಂಬಾ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ವಿಚಾರಗಳನ್ನ, ಬಟ್ ಆದ್ರೆ ಇದನ್ನ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದಿದೆಯಲ್ಲ ಅದು ಸ್ವಲ್ಪ ಯಾವಾಗಲೂ ಚಾಲೆಂಜಿಂಗ್ ಆಗಿರುತ್ತೆ. ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಮತ್ತೆ ಇಲ್ಲಿಗೆ ನಿಲ್ಸೋಣ ಅಂತ ಅನ್ಸುತ್ತೆ, ಸಮಯ ಆಗಿದೆ. ಈ ವಿಚಾರಗಳ ಬಗ್ಗೆ ಇನ್ನೂ ಒಂದು ಕ್ಲಾಸ್ ಬೇಕಾಗತ್ತೆ. ಅಧಿಕಾರ ಮತ್ತು ಭೌತಿಕತೆ, ನೆಕ್ಸ್ಟ್ ಇನ್ನು ಮುಂದಕ್ಕೆ ಇನ್ನು ಭೌತಿಕತೆ ಬಗ್ಗೆ ಹೇಳ್ತಾ